ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇವತ್ತು ನಾವು ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಪಿಡಿಒ, ಕೆಎಎಸ್ ಎಕ್ಸಾಮ್ ಅಂಡ್ PSI ಎಕ್ಸಾಮ್ ಅಥವಾ PC ಎಕ್ಸಾಮ್ಸ್ ಆಗಿರ್ಬೋದು, ಇವುಗಳಿಗೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೈನ್ಸ್ ಸೈನ್ಸ್ ಅಂದ್ರೆ ಬೇಸಿಕ್ ಸೈನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಾನು ಸೈನ್ಸ್ ಅಂತ ಬಂದಾಗ ನಾವು ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಹೆಂಗ್ ಯಾವ ರೀತಿ ಟೈಪ್ಸ್ ಗಳು ನೋಡ್ತೀವಿ ಅಂದ್ರೆ ಬಯಾಲಜಿ ಅಂದ್ರೆ ಜೀವಶಾಸ್ತ್ರ, ಫಿಸಿಕ್ಸ್ ಅಂತಂದ್ರೆ ಭೌತಶಾಸ್ತ್ರ ಮತ್ತು ಕೆಮಿಸ್ಟ್ರಿ ಅಂದ್ರೆ ರಸಾಯನಶಾಸ್ತ್ರ. ಸೊ ಯಾವ ರೀತಿ ಡಿವೈಡ್ ಮಾಡ್ಕೋತೀವಿ ಈ ಎಲ್ಲಾ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಟಾಪಿಕ್ಸ್ ಗಳು ಏನಾಗ್ತಾವು ಅಂತಂದ್ರೆ ಈ ಒಂದು ಬೇಸಿಕ್ ಸೈನ್ಸ್ ಅಲ್ಲಿ ಇದಾವೆ. ಸೊ ಬೇಸಿಕ್ ಬಯಾಲಜಿ ಆಗಿರ್ಬೋದು ಅಥವಾ ಬೇಸಿಕ್ ಫಿಸಿಕ್ಸ್ ಆಗಿರ್ಬೋದು ಅಥವಾ ಬೇಸಿಕ್ ಕೆಮಿಸ್ಟ್ರಿ ಆಗಿರ್ಬೋದು. ಸೊ ಅಂತ ಒಂದು ಟಾಪಿಕ್ ಅನ್ನ ಬೇಸಿಕ್ ಸೈನ್ಸ್ ಅನ್ನ ನಾವು ಈ ಫಸ್ಟ್ ಪಾರ್ಟ್ ಒಳಗಡೆ ಡಿಸ್ಕಷನ್ ಮಾಡೋಣ. ಸೊ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ನಾವು ಈಗ ಹೆಂಗ್ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಅಂತ ಯಾವ ರೀತಿ ಬ್ರಾಂಚಸ್ ಅನ್ನು ನೋಡ್ತೀವೋ ಅದೇ ರೀತಿ ಬ್ರಾಂಚಸ್ ಗಳು ಇವನ್ ನಮ್ಮ ಸೈನ್ಸ್ ಒಳಗಡೆ ಬಯಾಲಜಿ ಒಳಗೆ ಕೂಡ ಇದಾವೆ, ಕೆಮಿಸ್ಟ್ರಿಯಲ್ಲಿ ಇದಾವೆ, ಜೊತೆಗೆ ಯಾವುದು ಅಂದ್ರೆ ಫಿಸಿಕ್ಸ್ ಅಲ್ಲಿ ಕೂಡ ಇದಾವೆ. ಹಾಗಾಗಿ ಈ ಒಂದು ಮೊದಲೇದ ಸೆಷನ್ಸ್ ಅಲ್ಲಿ ಇದರಲ್ಲಿ ಏನ್ ಡಿಸ್ಕಷನ್ ಮಾಡ್ತಾ ಇದೀವಿ ಅಂತಾರೆ ಬಯಾಲಜಿ ಅಥವಾ ಈ ಒಂದು ಸೈನ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವಷ್ಟು ಬ್ರಾಂಚಸ್ ಗಳನ್ನ, ಶಾಖೆಗಳನ್ನ ನೋಡ್ತಾ ಇದೀವಿ. ಹಾಗಾದ್ರೆ ಯಾವ ಶಾಖೆಗಳು, ಸುಮಾರು ಶಾಖೆಗಳು, ಒಂದು ಮೋರ್ ದನ್ 300 ಬ್ರಾಂಚಸ್ ಇದಾವೆ. ಬಟ್ ಎಕ್ಸಾಮ್ ಪರ್ಪಸ್ ಅಲ್ಲಿ ಇಷ್ಟು ದಿನ ಕೇಳಿದ್ದು ಆಗಿರ್ಬೋದು ಅಥವಾ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವಷ್ಟು ಬ್ರಾಂಚಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಮೊದ್ಲೇದ್ ಯಾವ್ದು ಅಂದ್ರ ಪೊಮಾಲಜಿ ಅಂತ ಹೇಳ್ತೀವಿ. ಮೊದ್ಲೇದ್ ಯಾವ್ದು ಅಂದ್ರ ಪೊಮಾಲಜಿ. ಪೊಮಾಲಜಿ ಅಂತ ಹೇಳಿ ಯಾವ್ದು ಕರಿತೀವಿ ಅಂದ್ರೆ ಹಣ್ಣಿನ ಬಗ್ಗೆ ಅಧ್ಯಯನ ಮಾಡೋದು, ಸ್ಟಡಿ ಆಫ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಹಣ್ಣುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಪೊಮಾಲಜಿ ಅಂತ ಕರಿತೀವಿ. ಪೋಮಾ ಅಂತಂದ್ರೆ ಈ ಒಂದು ಫ್ರೂಟ್ಸ್ ಅಂತ ಅರ್ಥ, ಲಾಜಿ ಅಂತಂದ್ರೆ ಅಧ್ಯಯನ ಅಂತ ಅರ್ಥ. ಸೊ ಹಾಗಾದ್ರೆ ಹಣ್ಣಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಪೊಮಾಲಜಿ ಅಂತ ಕರಿತೀವಿ. ಹಾಗಾದ್ರೆ ಹಣ್ಣುಗಳು ಅಂತಂದಾಗ ಮುಖ್ಯವಾಗಿ ನಾವು ಸಸ್ಯವರ್ಗಗಳನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಆವೃತ ಬೀಜ ಸಸ್ಯಗಳು ಅಥವಾ ಅನಾವೃತ ಬೀಜ ಸಸ್ಯಗಳು ಅಂತ ನೋಡ್ತೀವಿ. ಅಂದ್ರೆ ಅನಾವೃತ ಬೀಜ ಸಸ್ಯಗಳು ಅಂತಂದ್ರೆ ಜಿಮ್ನೋಸ್ಪರ್ಮ್ಸ್ ಅಂತ ಹೇಳ್ತೀವಿ, ಆವೃತ ಬೀಜ ಸಸ್ಯಗಳು ಅಂದ್ರೆ ಆಂಜಿಯೋಸ್ಪರ್ಮ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ ಈ ಒಂದು ಬೀಡ್ಸ್, ಈ ಒಂದು ಸೀಡ್ಸ್ ಅಂತ ಏನ್ ಹೇಳ್ತೀರೋ ಅಥವಾ ಯಾವ ಹಣ್ಣುಗಳು ಕವಚದಿಂದ ಆವೃತವಾಗಿರ್ತಾವ ಅವುಗಳನ್ನ ಆವೃತ ಬೀಜ ಸಸ್ಯಗಳು ಅಂತ ಹೇಳ್ತೀವಿ. ಆವೃತ ಆಗಿರ್ಲಿಲ್ಲ ಅಂತಂದ್ರೆ ಅನಾವೃತ ಬೀಜ ಸಸ್ಯಗಳು, ಸೈಕಸ್ ಮತ್ತು ಪೈನಾಸ್ ಆಗಿರ್ಬಹುದು. ಅವುಗಳ ಅದ್ರ ಮೇಲ್ಗಡೆ ಏನಾಗುತ್ತೆ ಅಂದ್ರೆ ಸೀಡ್ ಕೋಟಿಂಗ್ ಇರೋದಿಲ್ಲ. ಸೊ ಆ ತರದನ್ನ ನಾವ್ ಏನ್ ಕರಿತೀವಿ ಅಂದ್ರೆ ಅನಾವೃತ ಅಂತ ಕರಿತೀವಿ. ಸೊ ನೀವು ಬಯಾಲಜಿ ಒಳಗಡೆ ಸಸ್ಯ ಸಾಮ್ರಾಜ್ಯವನ್ನು ಕಲಿಯುವಾಗ ಇದನ್ನ ಇದ್ರ ಬಗ್ಗೆ ಅಧ್ಯಯನ ಮಾಡ್ತೀರಾ. ಸೊ ಪೊಮಾಲಜಿ ಅಂತಂದ್ರೆ ಹಣ್ಣುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೊಮಾಲಜಿ ಅಂತ ಹೇಳ್ತೀವಿ. ಹಾಗಾದ್ರೆ ಮೈಕೋಲಜಿ ಅಂದ್ರೆ ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ, ಸ್ಟಡಿ ಆಫ್ ಮೈಕೋಟಾ ಫ್ಯಾಮಿಲಿ. ಈಗ ಪ್ರಾಣಿ ವರ್ಗ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಈ ಒಂದು ಟೋಟಲ್ ಕಶೇರುಕ ಜೀವಿಗಳಂತಾಗಿರ್ಬೋದು ಅಥವಾ ಅಕಶೇರುಕ ಜೀವಿಗಳನ್ನ ಒಳಗೊಂಡು ಪ್ರಾಣಿ ವರ್ಗದಲ್ಲಿ ಹೆಂಗ್ ಕನ್ಸಿಡರ್ ಮಾಡ್ತೀವೋ ಅದೇ ರೀತಿ ಮುಖ್ಯವಾಗಿ ಜೀವಿ ವರ್ಗಗಳು ಅಥವಾ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಹೌದಾ? ಕ್ಲಾಸಿಫಿಕೇಶನ್ ಅಂತ ಬಂದಾಗ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟದ್ದು ಯಾರು ಅಂತಂದ್ರ RH ವಿಟೇಕರ್ ಅವರು. ಈ ಒಂದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ, RH ವಿಟೇಕರ್ ಅವರು ಕೊಡ್ತಾರೆ. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ RH ವಿಟೇಕರ್ ಅವರು ಕೊಡ್ತಾರೆ. ಯಾರು ಅಂತಾರ? RH ವಿಟೇಕರ್ ಅವ್ರು ಹೇಳ್ತಾರೆ 5 ಸಾಮ್ರಾಜ್ಯಗಳು ನಾವು ಜೀವಿಗಳಲ್ಲಿ ನೋಡ್ತೀವಿ. ಒಂದ್ ಯಾವ್ದು ಅಂದ್ರ ಮೊದಲೇದಾಗ ಬರೋದು ಮೊನೆರಾ, ಅದಾದಂತರ ಪ್ರೋಟಿಸ್ಟಾ, ನೆಕ್ಸ್ಟ್ ಯಾವ್ದು ಅಂದ್ರೆ ಮೈಕೋಟಾ, ನೆಕ್ಸ್ಟ್ ಯಾವ್ದು ಅಂದ್ರೆ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ. ಮೊನೆರಾ, ಪ್ರೋಟಿಸ್ಟಾ, ಮೈಕೋಟಾ, ಪ್ಲಾಂಟೆ ಅಂಡ್ ಅನಿಮಲಿಯೇ ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ ಮೈಕೋಟಾ ಅಂದ್ರ ಶಿಲೀಂಧ್ರಗಳು ಅಂತ ಏನ್ ಕರಿತೀವಿ, ಆ ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರ ಮೈಕೋಲಜಿ ಅಂತ ಕರಿತೀವಿ. ಹೌದಾ? ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಂದ್ರ ಈ ಒಂದು ಮೈಕೋಲಜಿ ಅಂತ ಕರಿತೀವಿ. ಇಲ್ಲಿ ನಮಗೆ ಇವುಗಳನ್ನ ಇಂಗ್ಲಿಷ್ ಟರ್ಮ್ಸ್ ಅಲ್ಲಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಇದಕ್ ಮತ್ತೆ ನೀವು ಕನ್ನಡ ವರ್ಡ್ಸ್ ಗಳು ಹುಡುಕ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಪೊಮಾಲಜಿನೇ ಅಂತ ಅನ್ಬೇಕು, ಜೊತೆಗೆ ಮೈಕಾಲಜಿನೇ ಅಂತ ಹೇಳ್ಬೇಕು. ಮೈಥಾಲಜಿ ಅಲ್ಲ, ಮೈಕಾಲಜಿ. ಹೌದಾ? ಸೊ ಈ ಒಂದು ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮೈಕಾಲಜಿ ಅಂತ ಹೇಳ್ತೀವಿ. ಜೊತೆಗೆ ಇನ್ನ ಮದ್ಯ ತಯಾರಿಕಾ ವೈಜ್ಞಾನಿಕವನ್ನ ಬಗ್ಗೆ, ಆಲ್ಕೋಹಾಲ್ ಅನ್ನ ತಯಾರಿಕೆ ಮಾಡೋದಕ್ಕೂ ಮದ್ಯ ತಯಾರಿಕೆ ಮಾಡ್ತಕ್ಕಂಥ ಫರ್ಮೆಂಟೇಶನ್ ಮೆಥಡ್ ಇಂದ ಅಥವಾ ಹುದುಗುವಿಕೆ ಮೆಥಡ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಆಲ್ಕೋಹಾಲ್ ಅನ್ನ ರೆಡಿ ಮಾಡ್ತಾರೆ. ಸೊ ಮದ್ಯಗಳನ್ನ ತಯಾರು ಮಾಡಕ್ಕೆ ಅಥವಾ ಆಲ್ಕೋಹಾಲ್ ಅನ್ನ ರೆಡಿ ಮಾಡಕ್ಕೆ ಅಥವಾ ಅದ್ರ ಬಗ್ಗೆ ಅಧ್ಯಯನ ಮಾಡಕ್ಕೆ ಇರ್ತಕ್ಕಂಥ ಒಂದು ಶಾಖೆನೆ ಯಾವುದು ಅಂತಂದ್ರ ಐನಾಲಜಿ ಅಂತ ಹೇಳ್ತೀವಿ. ಐನಾಲಜಿ ಅಂತಂದ್ರೆ ಮದ್ಯ ತಯಾರಿಕಾ ವೈಜ್ಞಾನಿಕ ಅಧ್ಯಯನ ಅಂತ ಹೇಳ್ತೀವಿ. ಮದ್ಯಗಳನ್ನ ಅಥವಾ ಆಲ್ಕೋಹಾಲ್ಗಳನ್ನ ರೆಡಿ ಮಾಡ್ತಕ್ಕಂತಹ ಒಂದು ಅದ್ರ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಂದ್ರ ಐನಾಲಜಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವುದು ಅಂತಾರೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಅದ ನ್ಯೂಮಿಸ್ಮ್ಯಾಟಿಕ್ಸ್ ಅಂತಂದ್ರೆ ನಾಣ್ಯ ಮತ್ತು ಪದಕಗಳ ಬಗ್ಗೆ ಅಧ್ಯಯನ. ಈಗೇನ್ ಕಾಯಿನ್ಸ್ ಗಳೇನ್ ಬರ್ತಾವ ಅದಾಗಿರ್ಬೋದು, ಮೆಡಲ್ಸ್ ಗಳೇನ್ ಬರ್ತಾವ ಅವುಗಳ ಬಗ್ಗೆ ಯಾವ ರೀತಿ ಅವುಗಳನ್ನ ತಯಾರು ಮಾಡ್ತಾರೆ ಅಂತದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಂದ್ರ ನ್ಯೂಮಿಸ್ಮ್ಯಾಟಿಕ್ಸ್. ಇದು ಎಷ್ಟೋ ಜನಕ್ಕೆ ಗೊತ್ತಿರಂಗಿಲ್ಲ. ಸೊ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ರಿ. ನಿಮಗ್ ಗೊತ್ತಿಲ್ಲದೆ ಇರೋದು ಒಂದು ಯಾವ್ದು ಅಂದ್ರೆ ನ್ಯೂಮಿಸ್ಮ್ಯಾಟಿಕ್ಸ್ ಅನ್ನೋದು. ನಾಣ್ಯಗಳ ಬಗ್ಗೆ ಮತ್ತೆ ಮೆಡಲ್ಸ್ ಎಲ್ಲ ಏನಿರ್ತಾವ ಆ ಮೆಡಲ್ಸ್ ಗಳ ಬಗ್ಗೆ ಅಧ್ಯಯನ ಮಾಡೋದು, ಯಾವ್ದನ್ನ ಮಾಡಲ್ಪಟ್ಟಿರ್ತಾವ, ಫೀಚರ್ಸ್ ಏನಾಗಿರ್ತವೆ, ಹೌದಾ? ಸೊ ಏನೇನ ಅಲಾಯ್ಸ್ ಗಳು ಏನೇನ್ ಇರ್ತಾವ, ಮಿಶ್ರಲೋಹಗಳು ಯಾವ್ದನ್ನ ಯೂಸ್ ಮಾಡ್ತಾರೆ ಅನ್ನೋದು ಎಲ್ಲವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಹೇಳ್ತೀವಿ.
ಇನ್ನ ಹುಲ್ಲಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ, ಹೌದಾ, ಹುಲ್ಲು ಹುಲ್ಲುಗಾವಲು ಅಥವಾ ಹುಲ್ಲಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಸ್ಟಡಿ ಆಫ್ ಗ್ರಾಸ್ ಅಂತ ಹೇಳ್ತೀವಿ. ಸೊ ಯಾವ್ದಕ್ಕೆ ಅಂದ್ರೆ ಅಗ್ರೋಸ್ಟ್ರಾಲಜಿ ಅಂತ ಹೇಳ್ತೀವಿ, ಹೌದಾ. ಸೊ ಹುಲ್ಲುಗಾವಲಿನ ಬಗ್ಗೆ ಅಥವಾ ಹುಲ್ಲುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಅಗ್ರೋಸ್ಟ್ರಾಲಜಿ ಅಂತ ಕರಿತೀವಿ. ಇನ್ನ ಮೃದ್ವಂಗಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂತಾರ ಕೊಂಕೋಲಜಿ ಅಂತ ಹೇಳ್ತಾರೆ. ಈ ಪ್ರಾಣಿ ಸಾಮ್ರಾಜ್ಯಗಳಲ್ಲಿ ಬರ್ತವೆ. ಎಸ್ಪೆಷಲಿ ಅಕಶೇರುಕ ಜೀವಿಗಳಲ್ಲಿ ನೋಡ್ತೀವಿ, ಹೌದಾ. ಅಕಶೇರುಕ ಜೀವಿಗಳಲ್ಲಿ ನೋಡ್ತೀವಿ ಸ್ಪಂಜು ಪ್ರಾಣಿಗಳಾಗಿರ್ಬೋದು, ಕುಟುಕು ಕಣವಂತಗಳು, ಚಪ್ಪಟಿ ಹುಳುಗಳು, ದುಂಡು ಹುಳುಗಳು, ವಲಯವಂತುಗಳು, ಸಂಧಿಪದಿಗಳು, ಹೌದಾ. ಸೊ ಅರ್ಥ್ರೋಫೋಡಾ ಅಂತಂದ್ರೆ ಸಂಧಿಪದಿಗಳು ಅಂತ ಹೇಳ್ತೀವಿ. ಸೊ ಜೊತೆಗೆ ಕಂಠಕ ಚರ್ಮಿಗಳು ಮತ್ತು ಮೃದ್ವಂಗಿಗಳು ಅಂತ ನೋಡ್ತೀವಿ. ಆ ಮೃದ್ವಂಗಿಗಳು ಅಂದ್ರೆ ಮೃದುವಾದ ದೇಹದ ರಚನೆಯನ್ನು ಹೊಂದಿರ್ತವೆ, ಹೌದಾ. ಸೊ ಫಾರ್ ಎಕ್ಸಾಂಪಲ್ ಯಾವುದು ಅಂದ್ರೆ ಬಸವನ ಹುಳು ಅಂತ ಹೇಳ್ತೀವಿ. ಸೊ ಸ್ನೇಲ್ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಮೃದ್ವಂಗಿ ಸಂಬಂಧಪಟ್ಟ. ಹೊರಗಡೆ ಕವಚ ಏನಾಗಿರ್ತೈತಿ ಅಂದ್ರೆ ಬಹಳ ಹಾರ್ಡ್ ಸಬ್ಸ್ಟೆನ್ಸ್ ಇರುತ್ತೆ, ಅದ್ರ ಒಳಗಡೆ ಇರ್ತಕ್ಕಂಥ ಜೀವಿ ಬಹಳ ಸ್ಮೂತ್ ಆಗಿರುತ್ತೆ ಬಾಡಿ. ಸೊ ಮೃದ್ವಂಗಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರೆ ಕಾನ್ಕೋಲಜಿ ಅಂತ ಕರಿತೀವಿ. ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಪ್ಯಾಥಾಲಜಿ ಅಂತ ಕರಿತೀವಿ. ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ಯಾಥಾಲಜಿ ಅಂತ ಹೇಳ್ತೀವಿ. ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ಯಾಥಾಲಜಿ ಅಂತ ಕರಿತೀವಿ. ಅಂದ್ರೆ ಯಾವ್ದ್ರಿಂದ ರೋಗಗಳು ಬರ್ತವೆ, ರೋಗಗಳ ಡಿಸೀಸಸ್ ಹೆಂಗಿರ್ತವೆ, ಸಿಂಪ್ಟಮ್ಸ್ ಹೆಂಗಿರ್ತವೆ, ಡಿಸಾರ್ಡರ್ಸ್ ಗಳು ಹೆಂಗಿರ್ತವೆ. ಸೊ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಪ್ಯಾಥಾಲಜಿ ಅಂತ ಕರಿತೀವಿ. ಇನ್ನ ಅಲ್ಗೆ ಅಥವಾ ಪಾಚಿ ಅಂತ ಏನ್ ಹೇಳ್ತೀವಿ, ಹೌದಾ, ಅಲ್ಗೆ ಅಂತ ಕರಿತೀವಿ, ಪಾಚಿ ಅಂತ ಕರಿತೀವಿ, ಅಥವಾ ಶೈವಲ್ಲಗಳು ಅಂತ ಕರಿತೀವಿ. ಅವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂತಾರ ಫೈಕೋಲಜಿ ಅಂತ ಕರೀತಾರೆ, ಹೌದಾ. ಏನಂತ ಕರಿತೀವಿ ಅಂದ್ರೆ ಫೈಕೋಲಜಿ. ಅಲ್ಗೆ ಬಗ್ಗೆ ಅಧ್ಯಯನ ಮಾಡುತ್ತೆ. ಹಣ್ಣಿನ ಬಗ್ಗೆ ಅಧ್ಯಯನ ಮಾಡೋದು ಪೋಮೋಲಜಿ. ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡೋದು ಮೈಕೋಲಜಿ. ಜೊತೆಗೆ ಮದ್ಯ ತಯಾರಿಕೆ ಮಾಡೋದ್ರ ಬಗ್ಗೆ ಯಾವುದು ಅಂತಂದ್ರೆ ಐನೋಲಜಿ ಅಂತ ಹೇಳ್ತೀವಿ. ನಾಣ್ಯ ಮತ್ತು ಪದಕಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಿಮಸ್ಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಇನ್ನು ಹುಲ್ಲಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಕ್ರೋಸ್ಟ್ರಾಲಜಿ ಅಂತ ಹೇಳ್ತೀವಿ. ಮೃದ್ವಂಗಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕೊಂಕೋಲಜಿ ಅಂತ ಕರಿತೀವಿ. ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ಯಾಥಾಲಜಿ. ಅಲ್ಗೆ ಬಗ್ಗೆ ಅಥವಾ ಪಾಚಿ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಪೈಕೋಲಜಿ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಯಾವ ಇದಾವೆ ಅಂತ ನೋಡಿದ್ರೆ ಇಲ್ಲಿ ಹಾವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಸರ್ಪೆಂಟಾಲಜಿ. ಸರ್ಪ ಈಸಿಯಾಗಿ ನೆನಪಿಟ್ಕೊಳ್ಬಹುದು, ಹೌದಾ. ಸರ್ಪೆಂಟಾಲಜಿ ಅಂತ ಕರಿತೀವಿ. ಯಾವ್ದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂದ್ರೆ ಹಾವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸರ್ಪೆಂಟಾಲಜಿ ಅಂತ ಹೇಳ್ತೀವಿ. ಇನ್ನ ಭಾಷೆಗಳ ಬಗ್ಗೆ, ಲ್ಯಾಂಗ್ವೇಜಸ್ ಬಗ್ಗೆ ಅಧ್ಯಯನ ಮಾಡ್ಬೇಕು. ಭಾಷೆಗಳು ಪ್ರಾದೇಶಿಕ ಭಾಷೆಗಳನ್ನ ಬರ್ತವೆ, ಅಧಿಕೃತ ಭಾಷೆಗಳನ್ನ ಬರ್ತವೆ. ಇಂಥ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಫಿಲೋಲಜಿ ಅಂತ ಕರಿತೀವಿ. ಹಾಗಾದ್ರೆ ಫಿಲೋಲಜಿ ಅಂತ ಕರಿತೀವಿ ಯಾವ್ದಕ್ಕೆ ಅಂದ್ರೆ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ. ಇನ್ನ ಫ್ಲವರ್ಸ್ ಬಗ್ಗೆ, ಹೂಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಆಂಥೋಲಜಿ ಅಂತ ಕರಿತೀವಿ. ಹೂಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಂಥೋಲಜಿ ಅಂತ ಹೇಳ್ತೀವಿ. ಇನ್ನ ಸಂಪೂರ್ಣವಾಗಿ ಬಾಹ್ಯಾಕಾಶ ಬಗ್ಗೆ, ಸ್ಪೇಸ್ ಬಗ್ಗೆ, ಅದ ಇಸ್ರೋ, ನಾಸಾ, ಜಾಗ್ಜಾ, ರೊಸ್ಕೊಮೋಸ್ ಅಂತ ಏನಿವೆಲ್ಲ ಬಾಹ್ಯಾಕಾಶ ಕೇಂದ್ರಗಳಿದಾವೋ, ಸೊ ಗ್ರಹಗಳು ಅಥವಾ ಉಪಗ್ರಹಗಳಾಗಿರ್ಬೋದು, ಕ್ಷುದ್ರ ಗ್ರಹಗಳಾಗಿರ್ಬೋದು, ಧೂಮಕೇತುಗಳಾಗಿರ್ಬೋದು, ಇವುಗಳನ್ನ ಒಳಗೊಂಡಿರ್ತಕ್ಕಂಥ ಸೋಲಾರ್ ಸಿಸ್ಟಮ್ ಅಂತ ಏನ್ ಕರಿತೀವಿ. ಬಾಹ್ಯಾಕಾಶದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಸ್ಟ್ರೋನಾಮಿ ಅಂತ ಕರಿತೀವಿ. ಏನಂತ ಕರಿತೀವಿ ಅಂತಂದ್ರೆ ಅಸ್ಟ್ರೋನಾಮಿ ಅಂತ ಕರಿತೀವಿ. ಇನ್ನ ಮರಗಳ ವಾರ್ಷಿಕ ವಯಸ್ಸಿನ ಬಗ್ಗೆ ಅಧ್ಯಯನ ಮಾಡತಕ್ಕಂಥದಕ್ಕೆ ಏನಂತ ಕರಿತೀವಿ ಅಂದ್ರೆ ಡೆಂಡ್ರೋಕ್ರೋನಾಲಜಿ ಅಂತ ಕರಿತೀವಿ. ಒಂದ್ ಮರ ಇರುತ್ತೆ, ಆ ಮರದ ಏಜ್ ನಾವು ಹೆಂಗ್ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ ಕಾಂಡವನ್ನ ತೆಗೆದ್ರೆ ಗೊತ್ತಾಗುತ್ತೆ. ಕಾಂಡವನ್ನ ಕಟ್ ಮಾಡಿದ್ರೆ ಅದ್ರ ಮರದ ಮೇಲ್ಗಡೆ, ಕಾಂಡಗಳ ಮೇಲ್ಗಡೆ ಏನಾಗಿರ್ತಾವ ಅಂತಾರ ಈ ರೀತಿ ರಿಂಗ್ಸ್ ಗಳು ಬಂದಿರ್ತಾವ. ಆ ರಿಂಗ್ಸ್ 4 ಆಗಿತ್ತು ಅಂದ್ರೆ 4 ವರ್ಷ ಪ್ಲಾಂಟಿಂಗ್ ಆಗೈತಿ ಅಂತ, 2 ಆಗಿತ್ತು ಅಂದ್ರೆ 2 ವರ್ಷ ಅಂದಂಗೆ. ಅಂದ್ರೆ ಅದ್ರ ವಯಸ್ಸನ್ನ ಕಂಡು ಹಿಡಿಯೋದ್ರಿಂದ ಅಂದ್ರೆ ಆ ಬೆಳೆಗಳಿಂದ ಅಥವಾ ರಿಂಗ್ಸ್ ಗಳು ಏನ್ ಬಿದ್ದಿರ್ತಾವ ಅವುಗಳ ಮೇಲ್ಗಡೆಯಿಂದ ಅದ್ರ ವಯಸ್ಸನ್ನ ಅಂದಾಜ್ ಮಾಡ್ತಾರೆ. ಹಾಗಾಗಿ ಮರಗಳ ವೈಜ್ಞಾನಿಕ ವಯಸ್ಸನ್ನ ಅಂದಾಜ್ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಡೆಂಡ್ರೋಕ್ರೋನಾಲಜಿ ಅಂತ ಕರೀತಾರೆ. ಇನ್ನ ರಕ್ತದ ರಾಸಾಯನಿಕ ಪರೀಕ್ಷೆ ಮಾಡೋದ್ರ ಬಗ್ಗೆ ಏನಂತ ಕರಿತೀವಿ ಅಂದ್ರ ಬಹಳ ಇದಾವೆ, ಹೌದಾ. ಬ್ಲಡ್ ಬಗ್ಗೆ ಅರ್ಧ ಮಾಡಿದ್ರೆ ಹಿಮಾಲಜಿ ಅಂತ ಹೇಳ್ತೀವಿ. ಆದ್ರೆ ರಕ್ತದ ಬಗ್ಗೆ ರಾಸಾಯನಿಕ ವಸ್ತುಗಳು, ರಕ್ತದೊಳಗಡೆ ಏನೇನ್ ಇರ್ತವೆ, ಯಾವ ಕೆಮಿಕಲ್ಸ್ ಗಳು ಇರ್ತವೆ, ಯಾವ ಆಂಟಿಜನ್ ಆಂಟಿಬಾಡೀಸ್ ಯಾವ ಇರ್ತವೆ, ಎಲ್ಲ ಇನ್ ಡೀಟೇಲ್ ಆಗಿ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಸೆರಾಲಜಿ ಅಂತ ಕರಿತೀವಿ. ಏನಂತ ಕರಿತೀವಿ ಅಂತಾರ ಸೆರಾಲಜಿ. ಇನ್ನ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಆಸ್ಟಿಯೋಲಜಿ ಅಂತ ಕರಿತೀವಿ. ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಆಸ್ಟಿಯೋಲಜಿ. ಮೂಳೆ ಬೇರೆ, ಅಂಗಾಂಶ ಬೇರೆ. ಅಂಗಾಂಶಗಳ ಬಗ್ಗೆ ಅಧ್ಯಯನ, ಟಿಶ್ಯೂ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹಿಸ್ಟೋಲಜಿ ಅಂತ ಹೇಳ್ತೀವಿ. ಇಲ್ಲಿ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಸ್ಟಿಯೋಲಜಿ ಅಂತ ಹೇಳ್ತೀವಿ, ಹೌದಾ. ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಆಸ್ಟಿಯೋಲಜಿ ಅಂತ ಹೇಳ್ತೀವಿ. ಹಾಗಾದ್ರೆ ಅತಿ ದೊಡ್ಡ ಮೂಳೆ ಅಂತ ಹೇಳ್ಬಿಟ್ಟು ತೊಡೆ ಮೂಳೆಯನ್ನ ಫಿಮರ್ ಮೂಳೆನ ಅತಿ ದೊಡ್ಡ ಮೂಳೆ ಅಂತ ಹೇಳ್ತೀವಿ. ಅಂಡ್ ಸ್ಟೆಪಿಸ್ ಕಿವಿಲಿ ಇರ್ತಕ್ಕಂಥ ಮೂಳೆನ ಅತಿ ಚಿಕ್ಕ ಮೂಳೆ ಅಂತ ಹೇಳ್ತೀವಿ. ಸೊ ಟೋಟಲಿ ಎಷ್ಟು ಬಾಡಿ ಒಳಗಡೆ ಮೂಳೆಗಳಿದಾವೆ, ಚಿಕ್ಕ ವಯಸ್ಸಿನಾಗ ಎಷ್ಟಿದ್ವು, ಹೌದಾ. ಸೊ ಯಾವ್ಯಾವ ಎಷ್ಟೆಷ್ಟು ಇದಾವೆ ಮೂಳೆಗಳು ಅನ್ನೋದನ್ನ, ತಲೆ ಬುಡಲ್ಲಿ ಎಷ್ಟು ಮೂಳೆಗಳಿದಾವೆ, ಮುಖದ ಮೇಲ್ಗಡೆ ಎಷ್ಟು ಮೂಳೆಗಳಿರ್ತವೆ, ಕೈಗಳಲ್ಲಿ ಎಷ್ಟು ಮೂಳೆಗಳಿರ್ತವೆ, ಜಾಯಿಂಟ್ಸ್ ಗಳಲ್ಲಿ ಏನ್ ಮೂಳೆಗಳಿರ್ತವೆ, ಅದ ಕತ್ತಿನ ಭಾಗದೊಳಗಡೆ ಯಾವ ಮೂಳೆಗಳಿರ್ತವೆ. ಸೊ ಈ ರೀತಿ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಆಸ್ಟಿಯೋಲಜಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವ್ದು ಅಂತಾರ
ಮನುಕುಲದ ಮತ್ತು ಭೂತಕಾಲದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಂಥ್ರೋಪಾಲಜಿ ಅಂತ ಹೇಳ್ತಾರೆ. ಹೌದಾ? ಸೊ ಮನುಕುಲ ಹೆಂಗ್ ವಿಕಾಸ ಆಯ್ತು ಅಂಡ್ ಭೂತಕಾಲದೊಳಗಡೆ ಹೆಂಗಿದ್ದ, ಅಟ್ ಪ್ರೆಸೆಂಟ್ ಹೆಂಗಿದ್ದಾನೆ, ಹೌದಾ? ಸೊ ಹೆಂಗಿದ್ದಾರೆ ವರ್ತಮಾನ ಕಾಲದಲ್ಲಿ, ಈಗ ಹೆಂಗಿದಾನ ಮನುಷ್ಯ, ಅದ್ರ ಹಿಂದಕ್ಕೆ ಪಾಸ್ಟ್ ಒಳಗಡೆ ಏನಾಗಿದ್ದ ಮನುಷ್ಯನ ಬೆಳವಣಿಗೆ ಯಾವ ರೀತಿ ಆಯ್ತು, ಎವಲ್ಯೂಷನ್ ಯಾವ ರೀತಿ ಆಯ್ತು, ಮನುಷ್ಯ ಮಂಗನಿಂದ ಮಾನವ ಅಂತ ಹೇಳ್ತಾರೆ. ಹೌದಾ? ಸೊ ಯಾವ ರೀತಿ ಎವಲ್ಯೂಷನ್ ಆಗ್ತಾ ಬಂದ, ಮನುಕುಲ ಹೆಂಗ ಅಭಿವೃದ್ಧಿ ಆಯ್ತು, ಹಿಂದ್ ಹೆಂಗಿದ್ದ, ಇವಾಗ ಹೆಂಗಿದ್ದಾನೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರೆ, ಆಂಥ್ರೋಪಾಲಜಿ ಅಂತ ಕರಿತೀವಿ. ಹಾಗಾದ್ರೆ ಸರ್ಪೆಂಟಾಲಜಿ ಅಂದ್ರೆ ಹಾವುಗಳ ಬಗ್ಗೆ ಅಧ್ಯಯನ ಮಾಡೋದು, ಫಿಲಾಲಜಿ ಅಂದ್ರೆ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡೋದು, ಆಂಥಾಲಜಿ ಅಂದ್ರೆ ಹೂಗಳ ಬಗ್ಗೆ, ಅಸ್ಟ್ರಾಲಜಿ ಅಂದ್ರೆ ಬಾಹ್ಯಾಕಾಶದ ಬಗ್ಗೆ, ಡೆಂಡ್ರೋಕ್ರೊನಾಲಜಿಗಳು ಅಂತಂದ್ರೆ ಈ ಒಂದು ಮರಗಳ ವಾರ್ಷಿಕ ವಯಸ್ಸನ್ನ ಅಂದಾಜ್ ಮಾಡೋದು, ಸಿರಾಲಜಿ ಅಂದ್ರೆ ರಕ್ತದ ರಾಸಾಯನಿಕ ವಸ್ತುಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಸಿರಾಲಜಿ ಅಂತ ಹೇಳ್ತೀವಿ. ಜಸ್ಟ್ ರಕ್ತದ ಘಟಕಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೆಮಾಲಜಿ ಅಂತ ಹೇಳ್ತೀವಿ. ಆಸ್ಟ್ರಾಲಜಿ ಅಂತಂದ್ರೆ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕಂತ ಹೇಳ್ತೀವಿ. ಇನ್ನ ಮನುಷ್ಯನ ಬಗ್ಗೆ ಅಧ್ಯಯನ, ಮನುಷ್ಯನ ವಿಕಾಸದ ಬಗ್ಗೆ ಅಧ್ಯಯನ ಮಾಡೋದು ಯಾವುದು ಅಂತಂದ್ರ ಆಂಥ್ರೋಪಾಲಜಿ ಅಂತ ಕರೀತಾರೆ. ಇನ್ನ ಕಾಸ್ಮಾಲಜಿ ಯಾವುದು ಅಂತರ ವಿಶ್ವ ಹೆಂಗ್ ಉಗಮ ಆಯ್ತು, ಅದ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ವಿಶ್ವ ಉಗಮಗ ಕಾರಣವಾಗಿರ್ತಕ್ಕಂಥ ಥಿಯರಿ ಯಾವ್ದು ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ಯಾವ ರೀತಿ ವಿಶ್ವ ಉಗಮ ಆಗುತ್ತೆ, ಯಾವ ರೀತಿ ಜೀವಿಗಳ ವಿಕಾಸ ಅದು, ಸೊ ಯಾವ ರೀತಿ ನಮ್ಮ ಭೂಮಿ ಹುಟ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಕಾಸ್ಮಾಲಜಿ ಅಂತ ಕರಿತೀವಿ. ಕಾಸ್ಮಾಲಜಿ. ಸಸ್ಯ ಮತ್ತು ಪ್ರಾಣಿಗಳ ವರ್ಗೀಕರಣದ ಬಗ್ಗೆ ನಾನು ಅವಾಗ್ಲೇ ಹೇಳಿದೆ, ವರ್ಗೀಕರಣದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂತಾರೆ ಟ್ಯಾಕ್ಸಾನಮಿ ಅಂತ ಕರೀತಾರೆ. ಕಿಂಗ್ಡಮ್ ಅಂತ ಬರುತ್ತೆ, ಫೈಲಮ್ ಅಂತ ಬರುತ್ತೆ, ಹೌದಾ? ಸೊ ಆರ್ಡರ್ ಅಂತ ಬರುತ್ತೆ, ಕ್ಲಾಸ್ ಅಂತ ಬರುತ್ತೆ, ಆಮೇಲೆ ನೆಕ್ಸ್ಟ್ ಜೀನಸ್, ಸ್ಪೇಸೀಸ್, ಈ ರೀತಿ ಅಂದ್ರೆ ಸಾಮ್ರಾಜ್ಯ, ವಂಶ, ಗಣ, ಕುಟುಂಬ, ಜಾತಿ, ಪ್ರಭೇದ, ಈ ರೀತಿ ಹೆಂಗ ವರ್ಗಗಳನ್ನ ಡಿವೈಡ್ ಮಾಡ್ಕೊಂಡು ಬರ್ತಾರೆ. ಇದು ಈ ಅಂದ್ರೆ ಹೋಮೋಸೆಫಿಯನ್ಸ್ ಅಂತ ಮನುಷ್ಯ ಇದ್ದಾನೆ. ಸೊ ಮನುಷ್ಯ ಯಾವ ಕಿಂಗ್ಡಮಿಗೆ ಸೇರಿದಾನೆ, ಯಾವ ಫೈಲಮಿಗೆ ಸೇರಿದಾನೆ, ಯಾವ ಫ್ಯಾಮಿಲಿಗೆ ಸೇರಿದಾನೆ, ಈ ರೀತಿ ಪ್ರತಿಯೊಂದು ಜೀವಿಗಳನ್ನ ವರ್ಗೀಕರಣ ಮಾಡೋದು ಯಾವುದು ಅಂತಾರೆ ಟ್ಯಾಕ್ಸಾನಮಿ. ಆ ವರ್ಗೀಕರಣ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರೆ ಟ್ಯಾಕ್ಸಾನಮಿ ಅಂತ ಕರಿತೀವಿ. ಗಾಳಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಯಾವುದು ಅಂತಾರೆ ಅನಿಮಾಲಜಿ ಅಂತ ಕರಿತೀವಿ. ಅಂದ್ರೆ ಗಾಳಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅನಿಮಾಲಜಿ ಅಂತ ಹೇಳ್ತೀವಿ. ಇನ್ನ ವಿಷಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ, ವಿಷದ ಬಗ್ಗೆ ಅಧ್ಯಯನ, ಟಾಕ್ಸಿಕ್ ಅಂದ್ರೆ ಪಾಯ್ಸನ್, ಸೊ ವಿಷದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಟಾಕ್ಸಿಕಾಲಜಿ ಅಂತ ಹೇಳ್ತೀವಿ. ಅದ ಕಂಪ್ಲೀಟ್ಲಿ ಈ ಒಂದು ಪಾಯ್ಸನ್ ಸಬ್ಸ್ಟೆನ್ಸ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಟಾಕ್ಸಿಕಾಲಜಿ ಅಂತ ಹೇಳ್ತೀವಿ. ಇನ್ನ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಪೆಟ್ರೋಲಜಿ ಅಂತ ಕರಿತೀವಿ. ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೆಟ್ರೋಲಜಿ ಅಂತ ಕರೀತಾರೆ. ಪೆಟ್ರೋಲಜಿ ಅಂದ್ರೆ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದು. ಇನ್ನ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಪೆಡಾಲಜಿ ಅಂತ ಕರಿತೀವಿ. ಪೆಡಾಲಜಿ ಅಂತಂದ್ರೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೆಡಾಲಜಿ ಅಂತ ಕರೀತಾರೆ. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದು. ಇನ್ನ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂತಾರ ಆಂಕೋಲಜಿ ಅಂತ ಕರೀತಾರೆ. ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಂಕೋಲಜಿ. ಕ್ಯಾನ್ಸರ್, ಈಗ ಕ್ಯಾನ್ಸರ್ ಅಂತ ಬಂದಾಗ ಅದ್ರಲ್ಲಿ ವೆರೈಟಿ ಆಫ್ ಕ್ಯಾನ್ಸರ್ ಇದಾವೆ. ಯಾವ್ದೋ ಬ್ರೈನ್ ಕ್ಯಾನ್ಸರ್ ಅಂತಿದೆ, ಲಂಗ್ ಕ್ಯಾನ್ಸರ್ ಅಂತಿದೆ, ಲಿವರ್ ಕ್ಯಾನ್ಸರ್ ಅಂತಿದೆ, ಬ್ಲಡ್ ಕ್ಯಾನ್ಸರ್. ಮೋಸ್ಟ್ ಡೇಂಜರಸ್ ಯಾವುದು ಅಂದ್ರೆ ಬ್ಲಡ್ ಕ್ಯಾನ್ಸರ್. ಸೊ ಈ ಒಂದು ಅಂತ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಆಂಕೋಲಜಿ ಅಂತ ಕರಿತೀವಿ. ಇನ್ನ ಹಳೆ ಕಾಲದ ವಸ್ತುಗಳು ಏನಿರ್ತಾವ, ಹೌದಾ? ಆ ಹಳೆ ಕಾಲದ ವಸ್ತುಗಳು ಯೂಶುವಲಿ ಪ್ರಾಚೀನ ವಸ್ತುಗಳು ಅಂತ ಏನ್ ಕರಿತೀವಿ, ಹೌದಾ? ಪಳೆಯುಳಿಕೆಗಳು ಅಂತ ಏನ್ ಕರಿತಾರೋ ಅಂತ ಒಂದು ಫಾಸಿಲ್ಸ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂತಾರ ಆರ್ಕಿಯೋಲಜಿ ಅಂತ ಹೇಳ್ತಾರೆ. ಈ ಒಂದು ನಮ್ಮ ಗುಜರಾತ್ ಅಲ್ಲಿ ಒಂದು ಆರ್ಕಿಯೋಲಾಜಿಕಲ್ ಪಾರ್ಕ್ ಇದೆ. ಯಾವ್ದು ಅಂದ್ರೆ ಗುಜರಾತ್ ಅಲ್ಲಿ ಇರ್ತಕ್ಕಂಥ ಒಂದು ಆರ್ಕಿಯೋಲಾಜಿಕಲ್ ಪಾರ್ಕ್ ಇವನ್ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಒಳಗಡೆ ಕೂಡ ಸೇರಿದೆ, ಹೌದಾ? ಸೊ ಈ ಒಂದು ಆರ್ಕಿಯೋಲಾಜಿಕಲ್ ಪಾರ್ಕ್ ಯಾವ್ದು ಅಂತಾರ ಗುಜರಾತ್ ಅಂತ ಹೇಳ್ತೀವಿ. ಅಲ್ಲಿ ಇರ್ತಕ್ಕಂಥ ಒಂದು ಆರ್ಕಿಯೋಲಾಜಿಕಲ್ ಪಾರ್ಕ್ ನ ಇವನ್ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಒಳಗೆ ಕೂಡ ಸೇರ್ಪಡೆ ಆಗಿದೆ. ಆರ್ಕಿಯೋಲಜಿ ಅಂತರ ಹಳೆಯ ವಸ್ತುಗಳು, ಪ್ರಾಚೀನದಲ್ಲಿರ್ತಕ್ಕಂಥ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆರ್ಕಿಯೋಲಜಿ ಅಂತ ಕರೀತಾರೆ. ಇನ್ನ ಕೀಟಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದಕ್ಕೆ, ಕೀಟಗಳು ಇನ್ಸೆಕ್ಟ್ಸ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಎಂಟಮಾಲಜಿ ಅಂತ ಕರಿತೀವಿ. ಎನಿಮಾಲಜಿ ಬೇರೆ, ಎನಿಮಾಲಜಿ ಅಂದ್ರೆ ಗಾಳಿ ಬಗ್ಗೆ, ಎಂಟಮಾಲಜಿ ಅಂತರ ಕೀಟಗಳ ಬಗ್ಗೆ ಅಧ್ಯಯನ ಮಾಡೋದು. ಇನ್ನ ನೆಕ್ಸ್ಟ್ ಯಾವ್ದು ಅಂದ್ರ ಭೂಕಂಪಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಿಸ್ಮೋಲಜಿ ಅಂತ ಕರೀತಾರೆ. ಅದು ಭೂಕಂಪದ ತೀವ್ರತೆ ಅಳೆಯೋದು ಯಾವ್ದು ಅಂದ್ರೆ ಸಿಸ್ಮೋಗ್ರಾಫ್ ಅಂತ ಹೇಳ್ತೀವಿ, ಭೂಕಂಪನ ಅಳೆಯೋದು. ಸೊ ಇಲ್ಲಿ ಯಾವ್ದು ಅಂದ್ರೆ ಸಿಸ್ಮೋಲಜಿ ಅಂತರ ಭೂಕಂಪದ ಬಗ್ಗೆ ಅಧ್ಯಯನ ಆಗುತ್ತೆ. ಭೂಕಂಪ ಎಷ್ಟಾಯ್ತು, ಎಷ್ಟು ಅಂತರಾಳದಿಂದ ಆಗತ್ತೆ, ಅದ ಆದ್ಮೇಲೆ ಎಷ್ಟು ಎಫೆಕ್ಟ್ ಆಯ್ತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಕ್ಕಂತಾನೆ ಸಿಸ್ಮೋಲಜಿ ಅಂತ ಶಾಸ್ತ್ರ ಇದೆ. ಇನ್ನ ಹಕ್ಕಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಆರ್ನಿಥೋಲಜಿ ಅಂತ ಕರಿತೀವಿ. ಯಾವ್ದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತಾರ ಹಕ್ಕಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆರ್ನಿಥಾಲಜಿ. ಇನ್ನ ತರಕಾರಿ ಬೆಳೆಯೋದ್ರ ಕುರಿತಾಗಿ, ತರಕಾರಿಗಳು ಬೆಳೆಯೋದ್ರ ಕುರಿತಾಗಿ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರ ಒಲರಿ ಕಲ್ಚರ್ ಅಂತ ಕರೀತಾರೆ. ತರಕಾರಿ ಕುರಿತಾಗಿ ಅಧ್ಯಯನ ಮಾಡೋದು ಒಲರಿ ಕಲ್ಚರ್ ಅಂತ ಕರಿತೀವಿ. ಇನ್ನ ಜೇನು ಸಾಕಾಣಿಕೆ ಬಗ್ಗೆ, ಹೌದಾ? ಯಾವ್ದು ಅಂತಾರ ಜೇನು ಸಾಕಾಣಿಕೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ಅಪಿಕಲ್ಚರ್ ಅಂತ ಕರಿತೀವಿ. ಜೇನು ಸಾಕಾಣಿಕೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಪಿಕಲ್ಚರ್ ಅಂತ ಕರಿತೀವಿ.
ಇನ್ನ ಮೀನುಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ಫಿಶರೀಸ್ ಅಂತ ಹೇಳ್ತೀವಿ. ಎರೆಹುಳುಗಳನ್ನ ಸಾಕಾಣಿಕೆ ಮಾಡೋದು ವರ್ಮಿ ಕಲ್ಚರ್ ಅಂತ ಕರಿತೀವಿ. ರೇಷ್ಮೆ ಸಾಕಾಣಿಕೆಗೆ ಸಿರಿಕಲ್ಚರ್ ಅಂತ ಹೇಳ್ತೀವಿ, ಹೌದಾ. ಸೊ ಅದೇ ರೀತಿ ಜೇನು ಹುಳು ಸಾಕಣೆ ಮಾಡೋದಕ್ಕೆ ಏನಂತ ಕರೀತಾರೆ ಅಂತಾರೆ, ಅಪಿಕಲ್ಚರ್ ಅಂತ ಕರೀತಾರೆ. ರೇಷ್ಮೆ ಹುಳು ಸಾಕಾಣಿಕೆಗೆ ಸಿರಿಕಲ್ಚರ್ ಅಂತ ಕರಿತೀವಿ. ಎರೆಹುಳು ಸಾಕಾಣಿಕೆಗೆ ವರ್ಮಿ ಕಲ್ಚರ್ ಅಂತ ಕರಿತೀವಿ. ಮೀನುಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ಏನಂತ ಕರಿತೀವಿ, ಫಿಶರೀಸ್ ಅಂತ ಕರಿತೀವಿ. ಓಕೆ. ಇನ್ನ ಬೆಳೆಗಳ ಉತ್ಪನ್ನದ ಬಗ್ಗೆ, ಅದರ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಬಗ್ಗೆ, ಬೆಳೆಗಳ ಉತ್ಪನ್ನದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ, ಅಗ್ರೋಲಾಜಿ ಅಂತ ಕರೀತಾರೆ. ಏನಂತ ಕರಿತೀವಿ ಅಂತಾರ, ಅಗ್ರೋಲಾಜಿ ಅಂತ ಕರೀತಾರೆ. ಇನ್ನ ಚರ್ಮದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಡರ್ಮೆಟೋಲಾಜಿ. ಚರ್ಮದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಡರ್ಮೆಟೋಲಾಜಿ. ಸೊ ಸ್ಕಿನ್ ಬಗ್ಗೆ ಅಧ್ಯಯನ ಮಾಡೋದು ಡರ್ಮೆಟೋಲಾಜಿ ಅಂತ ಹೇಳ್ತೀವಿ. ಇನ್ನ ಅನುವಂಶೀಯತೆ ಮತ್ತು ವ್ಯತ್ಯಯತೆ. ಅನುವಂಶೀಯ ಅಂದ್ರೆ ತಂದೆ ಹಂಗೇನೆ ಮಗು ಇರಕ್ಕೆ ಅಥವಾ ತಾಯಿ ಹಂಗೇನೆ ಮಗು ಇರಕ್ಕೆ ಅಥವಾ ಒಂದ್ ಜನರೇಷನ್ ಟು ಇನ್ನೊಂದ್ ಜನರೇಷನ್ ಈ ಜೀನ್ಸ್ ಗಳಿಗೆ ಕ್ಯಾರಿ ಔಟ್ ಆಗೋದ್ರ ಬಗ್ಗೆ ಆಗಿರ್ಬೋದು. ಅನುವಂಶೀಯತೆ ಬಗ್ಗೆ ಮತ್ತ ವ್ಯತ್ಯಾಸಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದಕ್ಕೆ ಏನಂತ ಕರಿತೀವಿ ಅಂತಾರೆ, ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಅದು ಅನುವಂಶೀಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ, ಹೆರಿಡಿಟರಿ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜೆನೆಟಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವುದು ಅಂತಾರ, ಸಮುದ್ರದ ಒಳಭಾಗದಲ್ಲಿರ್ತಕ್ಕಂಥ ಶಬ್ದಗಳನ್ನ, ಅದು ಸಮುದ್ರದ ಒಳಭಾಗದಲ್ಲಿರ್ತಕ್ಕಂಥ ಶಬ್ದಗಳ ಬಗ್ಗೆ ಅಧ್ಯಯನ ಮಾಡಕ್ಕೆ ಹೈಡ್ರೋ ಅಕ್ವಾಟಿಕ್ಸ್ ಅಂತ ಹೇಳ್ತೀವಿ. ಹೈಡ್ರೋ ಅಕ್ವಾಟಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಮುಖ್ಯವಾಗಿ ಇವಿಷ್ಟು ಏನಾಗ್ತಾವು ಅಂತಂದ್ರ ನಮಗೆ ಬಯಾಲಜಿ ಒಳಗೆ ನಾವು ನೋಡ್ತಕ್ಕಂಥ ಪ್ರಮುಖ ಬ್ರಾಂಚಸ್ಗಳು ನೋಡ್ರಿ. ಹಣ್ಣಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೊಮೊಲಜಿ ಅಂತ ಹೇಳ್ತೀವಿ. ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮೈಕಾಲಜಿ. ಮದ್ಯ ತಯಾರಿಕೆ ಬಗ್ಗೆ ಐನಾಲಜಿ. ನಾಣ್ಯ ಮತ್ತು ಪದಕಗಳ ತಯಾರಿಕೆಗೆ ನಿಮಿಸ್ಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಹುಲ್ಲಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಗ್ರೋಸ್ಟ್ರಾಲಜಿ ಅಂತ ಹೇಳ್ತೀವಿ. ಮೃದ್ವಂಗಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕೊಂಕಾಲಜಿ. ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ಯಾಥಾಲಜಿ. ಅಲ್ಗೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೈಕಾಲಜಿ. ನೆಕ್ಸ್ಟ್ ಹಾವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸರ್ಪೆಂಟಾಲಜಿ. ಭಾಷೆಗಳ ಅಧ್ಯಯನ ಮಾಡೋದಕ್ಕೆ ಪಿಲೋಲಜಿ. ಹೂಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನ್ ಕರಿತೀವಿ ಅಂದ್ರೆ ಆಂಥಾಲಜಿ ಅಂತ ಹೇಳ್ತೀವಿ. ಬಾಹ್ಯಾಕಾಶದ ಕೇಂದ್ರದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಸ್ಟ್ರಾನಮಿ ಅಂತ ಹೇಳ್ತೀವಿ. ಮರಗಳ ವಾರ್ಷಿಕ ವಯಸ್ಸನ್ನ ಅಂದಾಜು ಮಾಡೋಕೆ ಡೆಂಡ್ರೋಕ್ರೋನಾಲಜಿ. ರಕ್ತದ ರಾಸಾಯನಿಕ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸಿರಾಲಜಿ ಅಂತ ಹೇಳ್ತೀವಿ. ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಸ್ಟ್ರಾಲಜಿ. ನೆಕ್ಸ್ಟ್ ಮಣಕುಲದ ವಿಕಾಸದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಯಾವುದು ಅಂತಂದ್ರೆ ಆಂಥ್ರೋಪಾಲಜಿ ಅಂತ ಹೇಳ್ತೀವಿ. ವಿಶ್ವದ ಗುಮ್ಮದ ಬಗ್ಗೆ ಅಧ್ಯಯನ ಮಾಡೋದು ಕಾಸ್ಮಾಲಜಿ. ಸಸ್ಯ ಮತ್ತು ಪ್ರಾಣಿಗಳ ವರ್ಗೀಕರಣದ ಬಗ್ಗೆ ಟ್ಯಾಕ್ಸಾನಮಿ. ಗಾಳಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆನಿಮಾಲಜಿ. ವಿಷದ ಬಗ್ಗೆ ಅಧ್ಯಯನ ಮಾಡೋದು ಟಾಕ್ಸಿಕಾಲಜಿ. ಶಿಲೆಗಳ ಅಧ್ಯಯನ ಮಾಡೋದು ಪೆಟ್ರೋಲಜಿ. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದು ಪೆಡಾಲಜಿ. ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಂಕಾಲಜಿ. ಪ್ರಾಚೀನ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆರ್ಕಿಯಾಲಜಿ. ಕೀಟಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಎಂಟಮಾಲಜಿ. ನೆಕ್ಸ್ಟ್ ಭೂಕಂಪಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಯಾವುದು ಅಂತಂದ್ರೆ ಈ ಒಂದು ಯಾವುದು ಅಂತಂದ್ರೆ ಸಿಸ್ಮೋಲಜಿ ಅಂತ ಹೇಳ್ತೀವಿ. ಅದೇ ರೀತಿ ಹಕ್ಕಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಈ ಒಂದು ಆರ್ನಿಥೋಲಜಿ ಅಂತ ಹೇಳ್ತೀವಿ. ಸ್ಪೆಷಲಿ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದು. ತರಕಾರಿ ಬೆಳೆದ್ರ ಬಗ್ಗೆ ಒಲರಿ ಕಲ್ಚರ್ ಅಂತ ಹೇಳ್ತೀವಿ. ಜೇನು ಸಾಕಾಣಿಕೆ ಬಗ್ಗೆ ಅಪಿಕಲ್ಚರ್. ರೇಷ್ಮೆ ಸಾಕಾಣಿಕೆ ಬಗ್ಗೆ ಸಿರಿಕಲ್ಚರ್. ನೆಕ್ಸ್ಟ್ ಎರೆಹುಳು ಸಾಕಾಣಿಕೆಗೆ ವರ್ಮಿ ಕಲ್ಚರ್. ಬೆಳೆಗಳ ಉತ್ಪನ್ನದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಯಾವುದು ಅಂದ್ರೆ ಅಗ್ರೋಲಾಜಿ ಅಂತ ಹೇಳ್ತೀವಿ. ಚರ್ಮದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಡರ್ಮಿಟೋಲಜಿ. ಅನುವಂಶೀಯತೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜೆನೆಟಿಕ್ಸ್. ಆಮೇಲೆ ನೆಕ್ಸ್ಟ್ ಯಾವುದು ಅಂತ ಇಲ್ಲೊಂದಿದೆ, ವಿಸ್ಕೋಸಿಟಿ ಬಗ್ಗೆ ಅಧ್ಯಯನ ಮಾಡೋದು. ಹೌದಾ. ಸೊ ವಿಸ್ಕೋಸಿಟಿ ಸ್ನಿಗ್ಧತೆ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ರಿಯೋಲಜಿ ಅಂತ ಕರಿತೀವಿ. ಇನ್ನ ಸಮುದ್ರದ ಒಳಭಾಗದಲ್ಲಿ ಇರ್ತಕ್ಕಂತಹ ಏನು ಶಬ್ದವನ್ನ ಬರ್ತಕ್ಕಂಥದ್ದು ಏನ್ ಸೌಂಡ್ ಬರುತ್ತೋ, ಸೊ ಆ ರೀತಿ ಸೌಂಡ್ ಬಗ್ಗೆ ಅಧ್ಯಯನ ಮಾಡೋದು ಯಾವುದು ಅಂದ್ರೆ ಹೈಡ್ರೋ ಅಕ್ವಾಟಿಕ್ಸ್ ಅಂತ ಹೇಳ್ತೀವಿ. ಇನ್ನ ವಿಜ್ಞಾನದೊಳಗಡೆ ಇದು ಒಂದು ಜಿಯೋಗ್ರಫಿಕಲ್ ಪಾರ್ಟ್ ಕೂಡ ಹೌದು, ಜೊತೆಗೆ ಸೈನ್ಸ್ ಪಾರ್ಟ್ ಕೂಡ ಹೌದು. ಸೌರವ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಸಿದ್ಧಾಂತಗಳು ಅಂತ ಹೇಳ್ತೀವಿ, ಥೇರೀಸ್ ಅಂತ ಬರ್ತವೆ. ಹಾಗಾದ್ರೆ ಇಲ್ಲಿ ಭೂ ಕೇಂದ್ರೀಯ ಸಿದ್ಧಾಂತ ಅಂತ ಹೇಳ್ತೀವಿ. ಭೂ ಕೇಂದ್ರೀಯ ಸಿದ್ಧಾಂತ ಅಂದ್ರೆ ಜಿಯೋಸೆಂಟ್ರಿಕ್ ಮೋಡಲ್ ಅಂತ ಹೇಳ್ತಾರೆ. ಹಾಗಾದ್ರೆ ಅದನ್ನ ಅದು ಪ್ರಪೋಸಲ್ ಇಟ್ಟವ್ರು ಯಾರು ಅಂತಂದ್ರೆ ಅದನ್ನ ಕ್ಲಾಡಿಯಸ್ ಟಾಲೆಮಿ ಅಂತ ಹೇಳ್ತೀವಿ. ಸೊ ಅದನ್ನ ಕಾಯಿನ್ ಮಾಡಿದವರು ಯಾರು ಅಂತಂದ್ರೆ ಟಾಲೆಮಿ ಅವರು. ಸೊ ಕ್ಲಾಡಿಯಸ್ ಟಾಲೆಮಿ ಅಂತ ಹೇಳ್ತೀವಿ. ಹಾಗಾದ್ರೆ ಭೂ ಕೇಂದ್ರೀಯ ಸಿದ್ಧಾಂತ ಏನ್ ಹೇಳುತ್ತೆ ಅಂತಂದ್ರೆ ಭೂಮಿಯನ್ನ ಸೆಂಟರ್ ಆಗಿ ಇಟ್ಕೊಳ್ಳುತ್ತೆ. ಹೌದಾ. ಭೂಮಿಯನ್ನ ಸೆಂಟರ್ ಆಗಿ ಇಟ್ಕೊಂಡು ಭೂ ಕೇಂದ್ರೀಯ ಅಂದ್ರೆ ಭೂಮಿನೇ ಕೇಂದ್ರ ಆಗಿರ್ತತಿ ಅಂತ ಹೇಳ್ತಾರೆ. ಚಂದ್ರ, ಸೂರ್ಯ ಮತ್ತು ಇತರೆ ಗ್ರಹಗಳು ಭೂಮಿಯನ್ನು ಸುತ್ತುವರಿತವೆ. ಅಂದ್ರೆ ಭೂಮಿನೇ ಸೆಂಟರ್ ಆಗಿರುತ್ತೆ. ಅದ್ರ ಸುತ್ತಲೂ ಏನಾಗುತ್ತೆ ಅಂದ್ರೆ ಚಂದ್ರ, ಸೂರ್ಯ ಮತ್ತು ಇತರೆ ಗ್ರಹಗಳು ಭೂಮಿಯನ್ನ ಸುತ್ತಾಕ್ತವೆ ಅಂತ ಹೇಳ್ಬಿಟ್ಟು ಭೂ ಕೇಂದ್ರ ಸಿದ್ಧಾಂತ ಪ್ರತಿಪಾದನೆ ಮಾಡಿದವರು ಯಾರು ಅಂದ್ರೆ ಟಾಲೆಮಿ ಅವರು. ಸೂರ್ಯ ಕೇಂದ್ರ ಸಿದ್ಧಾಂತ ಕೊಟ್ಟವ್ರು ಯಾರು ಅಂತಂದ್ರೆ ಆರ್ಯಭಟ್ಟನು ಹೇಳ್ತಾರೆ. ಜೊತೆಗೆ ನಿಕೋಲಸ್ ಮತ್ತು ಕೋಪರ್ನಿಕಸ್ ಕೂಡ ಏನ್ ಹೇಳ್ತಾರೆ ಅಂತಾರೆ ಅದ್ರ ಬಗ್ಗೆನೇ ಹೇಳ್ತಾರೆ. ನಿಕೋಲಸ್ ಕೋಪರ್ನಿಕಸ್ ಕೂಡ ಹೇಳ್ತಾರೆ. ಒಬ್ರು ಆರ್ಯಭಟ್ಟ, ಇನ್ನೊಬ್ರು ಯಾರು ಅಂದ್ರೆ ನಿಕೋಲಸ್ ಕೋಪರ್ನಿಕಸ್. ಸೊ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಮೇನ್ ಸೆಂಟರ್ ಯಾರು ಅಂದ್ರೆ ಕೇಂದ್ರನೇ ಸೂರ್ಯನ ಸುತ್ತಲ ಏನಾಗ್ತಾವ ಅಂದ್ರೆ ಭೂಮಿ ಆಗಿರ್ಬೋದು, ಬೇರೆ ಬೇರೆ ಆಕಾಶಕಾಯಗಳು ತಿರುಗ್ತಾ ಇರ್ತವೆ ಕಕ್ಷಾಪಥದಲ್ಲಿ ಅಂತ ಹೇಳ್ಕೊಟ್ಟವ್ರು ಯಾರು ಅಂದ್ರೆ ಆರ್ಯಭಟ್ಟ ಮತ್ತು ನಿಕೋಲಸ್ ಕೋಪರ್ನಿಕಸ್. ಸೊ ಸೂರ್ಯ ಕೇಂದ್ರ ಸಿದ್ಧಾಂತ ಅಂತ ಹೇಳ್ತೀವಿ. ಸೂರ್ಯ ಕೇಂದ್ರೀಯ ಸಿದ್ಧಾಂತ ಪ್ರತಿಪಾದನೆ ಮಾಡಿದವರು ಯಾರು ಅಂದ್ರೆ ಆರ್ಯಭಟ್ಟ ಮತ್ತು ನಿಕೋಲಸ್ ಕೋಪರ್ನಿಕಸ್. ಗ್ರಹಗಳ ಚಲನೆಯ ನಿಯಮವನ್ನ ಪ್ರತಿಪಾದನೆ ಮಾಡಿದವರು ಯಾರು ಅಂತಾರೆ ಜೋಹನೆಸ್ ಕೆಪ್ಲರ್ ಲಾಸ್ ಅಂತ ಹೇಳ್ತೀವಿ. ಕೆಪ್ಲರ್ ಅವರು. ಸೊ ಕೆಪ್ಲರ್ ಲಾಸ್ ಅಂತಾನೆ ಫೇಮಸ್ ಇದಾವೆ. ಗ್ರಹಗಳು ಸೂರ್ಯನ ಸುತ್ತ ಅಂಡಾಕಾರವಾಗಿ ಚಲಿಸ್ಲಿಕ್ಕೆ ಕಾರಣಗಳೇನು, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಗಳನ್ನ ಏನ್ ಮಾಡ್ತಾರೆ ಅಂತ ಕೊಡ್ತಾ ಹೋಗ್ತಾರೆ.
ಸೂರ್ಯ ಕೇಂದ್ರಿತ ಸಿದ್ಧಾಂತ ಅಂತ ಹೇಳ್ತೀವಿ. ಗೆಲಿಲಿಯೋ ಅವ್ರು ಕೊಟ್ಟಿದ್ದು. ದೂರದರ್ಶಕದ ಮೂಲಕ ಏನ್ ಮಾಡ್ತಾರೆ ಅಂತ ಸೂರ್ಯನೇ ಕೇಂದ್ರದಲ್ಲಿ ಇಟ್ಕೊಂಡು ಸೂರ್ಯನ ಸುತ್ತ ರಿಮೈನಿಂಗ್ ಎಲ್ಲಾ ಗ್ರಹಗಳು ಏನಾಗ್ತಿರ್ತಾವ ಅಂದ್ರೆ ಸುತ್ತ ಹಾಕ್ತಾ ಇರ್ತವೆ. ಸೊ ಅದನ್ನ ಈ ಒಂದು ಜಿಯಾಯ್ಡ್ ಮಾದರಿಯಲ್ಲಿ ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಾರೆ, ಗೆಲಿಲಿಯೋ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ ಭೂಮಿ ಒಂದು ಜಿಯಾಯ್ಡ್ ಮಾದರಿಯಲ್ಲಿ ಇದೆ. ಜೊತೆಗೆ ಒಂದು ದೂರದರ್ಶಕವನ್ನು ಬಳಸ್ಕೊಂಡು ಸೂರ್ಯನೇ ಸೆಂಟರ್ ಇದ್ದಾನೆ, ಸೂರ್ಯನ ಸುತ್ತಲೂ ಈ ಒಂದು ಆಕಾಶಕಾಯಗಳು ವೃತ್ತಾಕಾರ ಪಥದಲ್ಲಿ ಚಲಿಸ್ತಾ ಇರ್ತವೆ ಅಂತ ಹೇಳ್ಕೊಟ್ಟವ್ರು ಯಾರು ಅಂತಂದ್ರೆ ಗೆಲಿಲಿಯೋ ಅವರು. ಸೊ ಹಾಗಾದ್ರೆ ಒಂದು ಭೂಕೇಂದ್ರೀಯ ಸಿದ್ಧಾಂತ, ಸೂರ್ಯ ಕೇಂದ್ರೀಯ ಸಿದ್ಧಾಂತ, ಗ್ರಹಗಳ ಚಲನೆಯ ನಿಯಮ, ಸೂರ್ಯ ಕೇಂದ್ರಿತ ಕೋಪರ್ನಿಕಸ್ ಅಂತ ಹೇಳ್ತಾರೆ. ಅಂದ್ರೆ ಕೋಪರ್ನಿಕಸ್ ಅವ್ರದ್ದು ಹೇಳ್ತಕ್ಕಂಥ ತೇರಿನ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೇಳ್ತಾರೆ. ಇನ್ನ ಸಸ್ಯಗಳಿಗೆ ಸಂಬಂಧಪಟ್ಟಂಗೆ ಯಾವುದು ಅಂದ್ರೆ ಕೆಲವಷ್ಟು ಪ್ಲಾಂಟ್ ಹಾರ್ಮೋನ್ಸ್ ಅಂತ ನೋಡ್ತೀವಿ. ಸಸ್ಯಗಳಿಗೆ ಸಂಬಂಧಪಟ್ಟಂಗೆ ಕೆಲವಷ್ಟು ಪ್ಲಾಂಟ್ ಹಾರ್ಮೋನ್ಸ್ ಅಂತ ಬರ್ತವೆ. ಸೊ ಮೊದಲೇದು ಯಾವುದು ಅಂತಂದ್ರೆ ಆಕ್ಸಿನ್ ಅಂತಕ್ಕಂಥ ಹಾರ್ಮೋನ್. ಯಾವುದು ಅಂತಂದ್ರೆ ಆಕ್ಸಿನ್ ಅಂತ ಹೇಳ್ತೀವಿ. ಆಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಸಸ್ಯಗಳ ಬೆಳವಣಿಗೆ ಆಗಕ್ಕೆ ಕಾರಣವಾಗಿ, ಈಗ ಸಸ್ಯ ನಾವು ಬೀಜಗಳನ್ನ ಹಾಕಿವಿ, ಆ ಸಸ್ಯ ಬೆಳಿಬೇಕು ಅಂದ್ರೆ ಅದು ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂತಂದ್ರ ಆಕ್ಸಿನ್ ಅಂತಕ್ಕಂಥ ಹಾರ್ಮೋನ್. ಸಸ್ಯಗಳ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂತಂದ್ರ ಆಕ್ಸಿನ್ ಅಂತಕ್ಕಂಥ ಹಾರ್ಮೋನ್. ಹಾಗಾದ್ರೆ ಮನುಷ್ಯ ಕೂಡ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂದ್ರೆ ಬೆಳವಣಿಗೆ ಹಾರ್ಮೋನ್ ಅಂತ ಹಾರ್ಮೋನ್ ಇದೆ. ಪಿಟ್ಯುಟರಿ ಹಾರ್ಮೋನ್, ಪಿಟ್ಯುಟರಿ ಗ್ರಂಥಿಯಿಂದ ಬರ್ತಕ್ಕಂತಹ ಬೆಳವಣಿಗೆಯ ಹಾರ್ಮೋನ್ ಹಾರ್ಮೋನ್ ಇದೆ ಅಥವಾ ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ. ಅದು ನಮ್ಮ ಬೆಳವಣಿಗೆ ಕಾರಣ ಆಗ್ತಕ್ಕಂಥದ್ದು ಪಿಟ್ಯುಟರಿ ಗ್ಲ್ಯಾಂಡ್. ಅದೇ ರೀತಿ ಸಸ್ಯಗಳು ಬೆಳಿಬೇಕು, ದೊಡ್ಡದಾಗ್ಬೇಕು ಅಂತಂದ್ರೆ ಕಾರಣವಾಗಿರ್ತಕ್ಕಂತಹ ಒಂದು ಹಾರ್ಮೋನ್ ಯಾವುದು ಅಂದ್ರೆ ಆಕ್ಸಿನ್ ಅಂತಕ್ಕಂಥ ಹಾರ್ಮೋನ್. ಅದ್ರ ಜೊತೆಗೆ ಎಲೆಗಳನ್ನ ಅಂದ್ರೆ ಮೊಳಕೆ ಇದು ಇಲ್ಲಿ ಎಲೆಗಳಿದ್ದದ್ದು ಹೌದಾ, ಈ ಎಲೆಗಳಿದ್ದದ್ದು ಹಣ್ಣು ಅಂದ್ರೆ ಎಲೆಗಳಿಂದ ಯೂಶುವಲಿ ಹಸಿರುಮಯ ಆಗೋದಾಗಿರ್ಬೋದು, ಅಥವಾ ಇಲ್ಲಿ ಸಂಪೂರ್ಣವಾಗಿ ಹಣ್ಣಾದ ನಂತರ ಉದುರ್ಲಿಕ್ಕೆ ಆಗಿರ್ಬೋದು, ಅಥವಾ ಮೊಳಕೆ ಒಡಲಿಕ್ಕೆ ಯಾವ್ದಾದ್ರು ಒಂದ್ ಸೀಡ್ಸ್ ಏನಾಗ್ತತಿ ಅಂತಂದ್ರ ಇಲ್ಲಿ ನೋಡ್ರಿ, ಇಲ್ಲಿದೆ ಗಿಬ್ಬರ್ಲಿನ್ ಅಂತಿದೆ, ಆಬ್ಸಿಸಿಕ್ ಆಸಿಡ್. ಇವೆರಡು ಬಹಳಷ್ಟು ಇಂಪಾರ್ಟೆಂಟ್ ಹೌದಾ. ಸೊ ಗಿಬ್ಬರ್ಲಿನ್ ಮತ್ತು ಆಬ್ಸಿಸಿಕ್ ಆಸಿಡ್ ಇವು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಆಕ್ಸಿನ್, ಸೈಟೋಕೈನಿನ್, ಇಥಲಿನ್, ಗಿಬ್ಬರ್ಲಿನ್ ಇವೆಲ್ಲ ಏನ್ ಮಾಡ್ತಾವ ಅಂದ್ರೆ ಪ್ಲಾಂಟ್ಸ್ ಅನ್ನ ಗ್ರೋತ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಬಟ್ ಇಲ್ಲಿ ಆಬ್ಸಿಸಿಕ್ ಆಸಿಡ್ ಏನ್ ಮಾಡ್ತತಿ ಅಂದ್ರೆ ಪ್ಲಾಂಟ್ ಅನ್ನ ಗ್ರೋತ್ ಆಗೋದನ್ನ ತಡಿಯುತ್ತೆ. ಅದ ತಡಿಲಿಕ್ಕೆ ಸ್ಟಾರ್ಟ್, ಎಲೆ ಉದುರ್ಸಕ್ ಕಾರಣ ಆಗಿರೋದಾಗಿರ್ಬೋದು, ಅಥವಾ ಒಂದು ಪ್ಲಾಂಟ್ ಬೆಳಿತಾ ಬೆಳಿತಾ ಸಡನ್ ಆಗಿ ಅಲ್ಲಿಗೆ ಬೆಳವಣಿಗೆನ ಸ್ಟಾಪ್ ಆಗ್ಬಿಡುತ್ತೆ. ಯಾಕೆ ಸ್ಟಾಪ್ ಆಗುತ್ತೆ ಅಂದ್ರೆ ಅಲ್ಲಿ ರಿಲೀಸ್ ಆಗ್ತಕ್ಕಂಥ ಹಾರ್ಮೋನ್ ಯಾವುದು ಅಂದ್ರೆ ಆಬ್ಸಿಸಿಕ್ ಆಸಿಡ್ ಇರುತ್ತೆ. ಪ್ಲಾಂಟ್ ಗ್ರೋತ್ ಹಾರ್ಮೋನ್ ಯಾವುದು ಅಂತಾರ ಆಕ್ಸಿನ್, ಪ್ಲಾಂಟ್ ರಿಟೈರ್ಮೆಂಟ್ ಹಾರ್ಮೋನ್ ಅಂತ ಯಾವ್ದು ಕರಿತೀವಿ ಅಂತಂದ್ರೆ ಆಬ್ಸಿಸಿಕ್ ಆಸಿಡ್ ಗೆ ಕರಿತೀವಿ ಹೌದಾ. ಸೊ ಪ್ಲಾಂಟ್ ಗ್ರೋತ್ ಆಗ್ಲಿಕ್ಕೆ ಸಹಾಯ ಮಾಡೋದು ಯಾವುದು ಅಂದ್ರೆ ಆಕ್ಸಿನ್ ಅಂತಕ್ಕಂಥ ಹಾರ್ಮೋನ್. ಪ್ಲಾಂಟ್ ಗ್ರೋತ್ ಆಗೋದನ್ನ ನಿಲ್ಸೋದು ಯಾವುದು ಅಂತಂದ್ರೆ ಆಬ್ಸಿಸಿಕ್ ಆಸಿಡ್. ಅದೇ ರೀತಿ ಸೈಟೋಕೈನಿನ್ ಅಂತಂದ್ರೆ ಸೆಲ್ ಡಿವಿಷನ್ ಗೆ ಹೆಲ್ಪ್ ಮಾಡುತ್ತೆ. ಒಂದು ಕೋಶ ವಿಭಜನೆ ಆಗ್ಬೇಕು, ಮೈಟೋಸಿಸ್ ಆಗ್ಬೇಕು, ಮಿಯೋಸಿಸ್ ಆಗ್ಬೇಕು, ಸೆಲ್ ಡಿವೈಡ್ ಆಗ್ಬೇಕು ಅಂದ್ರೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂತಾರ ಸೈಟೋಕೈನಿನ್ ಅಂತಕ್ಕಂಥ ಹಾರ್ಮೋನ್. ಜೊತೆಗೆ ಇಥಲಿನ್ ಅಂತ ಹೇಳ್ತೀವಿ. ಇಥಲಿನ್ ಅಂತಂದ್ರೆ ಕಾಯಿ ಇದ್ದದ ಹಣ್ಣು ಆಗೋದಕ್ಕೆ. ಈಗ ನೋಡಿ, ಬಾಳೆ ತೋಟದಿಂದ ಬಾಳೆ ಹಣ್ಣುಗಳನ್ನ ಇನ್ನ ಹಸಿ ಇರ್ತವೆ, ಕಗ್ಗಿರ್ತವೆ, ಸಾಯಂಕಾಲ ಹರ್ಕೊಂಡ್ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಕಿತ್ಕೊಂಡ್ ಬಂದ್ಬಿಟ್ಟು ಮನೇಲಿ ಇಟ್ಕೊಟ್ಟಿರ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇಥಲಿನ್ ಅಂತಕ್ಕಂಥ ಸಿಂಪಡಿಸ್ತಾರೆ. ಮಾರ್ನಿಂಗ್ ಒಳಗಡೆ ಏನಾಗುತ್ತೆ ಅಂದ್ರೆ ಹಣ್ಣಾಗ್ಬಿಡ್ತಾವ. ಅಂದ್ರೆ ಒಂದ್ ನೈಟ್ ಒಳಗಡೆ ಇವನ್ ಕಾಯಿ ಇದ್ದದ ಏನಾಗುತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಹಣ್ಣು ಮಾಡ್ಬೋದು. ಸೊ ಹಾಗಾಗಿ ಫ್ರೂಟ್ ರೈಫನಿಂಗ್ ಅಂತ ಹೇಳ್ತೀವಿ, ಅಥವಾ ಹಣ್ಣನ್ನ ಮಾಗಿಸ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂದ್ರೆ ಇಥಲಿನ್ ಅಂತಕ್ಕಂಥ ಹಾರ್ಮೋನ್. ಇವನ್ ಇದು ನ್ಯಾಚುರಲಿ ಪ್ಲಾಂಟ್ ಒಳಗೂ ಸಿಗುತ್ತೆ, ಅಂಡ್ ಆರ್ಟಿಫಿಷಿಯಲ್ ಏನ್ ಮಾಡ್ಬೋದು ಅಂದ್ರೆ ಲ್ಯಾಬೋರೇಟರಿಗಳಲ್ಲಿ ಕೂಡ ತಗೊಳ್ಬಹುದು ಇಥಲಿನ್ ಅಂತಕ್ಕಂಥ ಹಾರ್ಮೋನ್. ಇನ್ನೊಂದು ಯಾವುದು ಅಂತಾರೆ ಗಿಬ್ಬರ್ಲಿನ್ ಅಂತಕ್ಕಂಥ ಹಾರ್ಮೋನ್. ಹೂ ಇದ್ದದ್ದು ಅಂದ್ರೆ ಬೆಳಿಗ್ಗೆ ನೋಡ್ರಿ, ಅರ್ಲಿ ಮಾರ್ನಿಂಗ್ 4 ಗಂಟೆ 5 ಗಂಟೆಗೆ ನೋಡಿದಾಗ ಏನಾಗಿರ್ತದೆ, ಏನೋ ಮೊಗ್ಗಿರುತ್ತೆ, ಬಡ್ ಸ್ಟೇಜ್ ಒಳಗಡೆ ಇರುತ್ತೆ. ಅದೇ ಮಾರ್ನಿಂಗ್ 8 ಗಂಟೆ 9 ಗಂಟೆಗೆ ಹೂ ಏನಾಗುತ್ತೆ ಅಂದ್ರೆ ಬಡ್ ಸ್ಟೇಜ್ ಒಳಗಡೆ ಇದ್ದದ್ದು ಅರಳಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಮೊಗ್ಗನ್ನ ಹೂ ಮಾಡಕ್ ಕಾರಣ ಆಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂದ್ರೆ ಗಿಬ್ಬರ್ಲಿನ್ ಅಂತಕ್ಕಂಥ ಹಾರ್ಮೋನ್. ಸೊ ಮೊಗ್ಗಿದ್ದದ್ದು ಹೂ ಆಗಕ್ಕೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್. ಅಥವಾ ಮೊಳಕೆ ಹೊಡಿಲಿಕ್ಕೆ, ಸೊ ಹೋಲ್ ಡೇ ಏನ್ ಮಾಡ್ತಾರೆ, ಹೆಸರು ಕಾಳು ಅಥವಾ ನೆನೆ ಹಾಕಿ ಇಟ್ಟಿರ್ತಾರ, ನೈಟ್ ಏನ್ ಮಾಡ್ತಾರೆ ಒಂದ್ ಫಿಟ್ ಒಳಗಡೆ ಬಟ್ಟೆಯಿಂದ ಸುತ್ತಿಡ್ತಾರೆ. ಮರ್ದಿನ ಏನಾಗುತ್ತೆ ಸ್ಪೌಟ್ನಿಂಗ್ ಆಫ್ ಸೀಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅವು ಬೀಜಗಳು ಮೊಳಕೆ ಹೊಡ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂದ್ರೆ ಗಿಬ್ಬರ್ಲಿನ್ ಅಂತಕ್ಕಂಥ ಹಾರ್ಮೋನ್. ಸಸ್ಯದ ಬೆಳವಣಿಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂದ್ರೆ ಆಕ್ಸಿನ್. ಕೋಶ ವಿಭಜನೆಗೆ ಸಹಕಾರಿಯಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂದ್ರೆ ಸೈಟೋಕೈನಿನ್. ಹಣ್ಣನ್ನ ಮಾಗಿಸ್ತಕ್ಕಂಥ ಹಾರ್ಮೋನ್ ಯಾವುದು ಅಂದ್ರೆ ಇಥಲಿನ್. ಇನ್ನ ಮೊಳಕೆ ಹೊಡಿಲಿಕ್ಕೆ ಕಾರಣ ಮತ್ತು ಮೊಗ್ಗಿದ್ದು ಹೂವಾಗ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂದ್ರೆ ಗಿಬ್ಬರ್ಲಿನ್. ಇನ್ನ ಪ್ಲಾಂಟ್ ಬೆಳಿಲಿಕ್ಕೆ ಬಿಡದೆ ಇರೋ ಹಾರ್ಮೋನ್, ಸಸ್ಯಗಳನ್ನ ಉದುರ್ಸಕ್ಕಂಥ ಹಾರ್ಮೋನ್ ಯಾವುದು ಅಂತಂದ್ರೆ ಆಬ್ಸಿಸಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಸಸ್ಯಗಳನ್ನ ಉದುರಿಸ್ಲಿಕ್ಕೆ ಕಾರಣ ಆಗತ್ತೆ. ಇನ್ನ ಕೆಲವೊಂದಿಷ್ಟು ಏನಾಗ್ತಾವ ಅಂದ್ರೆ ರೋಗಗಳನ್ನ ಹರಡಿಸ್ತಕ್ಕಂತ ವಾಹಕಗಳು, ವೆಕ್ಟರ್ಸ್ ಅಂತ ಇದಾವೆ. ಮೊದಲ ರೋಗಗಳನ್ನ ಹೊರಡಿಸ್ತಕ್ಕಂತಹ ವೆಕ್ಟರ್ಸ್ ಅಥವಾ ಕೆಲವೊಂದಿಷ್ಟು ಏನಾಗಿದಾವ ಅಂದ್ರೆ ವಾಹಕಗಳು ಅಂತ ನಮ್ಮಲ್ಲಿ ಇರ್ತವೆ. ವಾಹಕಗಳು ಹೆಂಗೆ ಅಂತಂದ್ರೆ, ಈಗ ಎ ಅಂತಕ್ಕಂತ ಒಬ್ಬ ವ್ಯಕ್ತಿಗೆ ಏನಾಯ್ತು ಅಂದ್ರೆ ಡೆಂಗ್ಯೂ ಫೀವರ್ ಬಂದತಿ ಅನ್ಕೊಡ್ರಿ. ಹೌದಾ, ಎ ಅಂತಕ್ಕಂತ ಒಬ್ಬ ವ್ಯಕ್ತಿಗೆ ಡೆಂಗ್ಯೂ ಫೀವರ್ ಬಂದತಿ. ಡೆಂಗ್ಯೂ ಫೀವರ್ ಎದ್ರಿಂದ ಬಂದತಿ ಅಂತಂದ್ರೆ ಈ ಒಂದು
ನಾವ್ ಹೇಳ್ತೀವಿ ಇಡೀ ಸಿಜಿಪ್ ಸೊಳ್ಳೆಯಿಂದ ಅಂತ ಹೇಳ್ತೀವಿ. ಬಟ್ ಇಡೀ ಸಿಜಿಪ್ ಅಂತಕ್ಕಂಥ ಸೊಳ್ಳೆಯಿಂದ ಡೆಂಗ್ಯೂ ಬರೋದಿಲ್ಲ. ಅದು ಚಿಕನ್ ಗುಣಿ ಆಗಿರ್ಬೋದು, ಡೆಂಗ್ಯೂ ಬರೋದಿಲ್ಲ. ಚಿಕನ್ ಗುಣಿಯ ಬರಬೇಕು ಅಂದ್ರೆ ಚಿಕ್ವಿ ಅಲ್ಫಾ ವೈರಸ್ ರೀಸನ್ ಆಗುತ್ತೆ. ಡೆಂಗ್ಯೂ ಬರಬೇಕು ಅಂತಂದ್ರೆ ಅಲ್ಫಾ ಫ್ಲಾವಿ ರೀಸನ್ ಆಗುತ್ತೆ. ಹಾಗಾದ್ರೆ ಈ ವ್ಯಕ್ತಿಗೆ ಅಂತಕ್ಕಂಥ ವ್ಯಕ್ತಿಗೆ ರೋಗ ಬಂದತ್ ಆಲ್ರೆಡಿ. ಈ ವ್ಯಕ್ತಿಯನ್ನ ಒಂದು ಸೊಳ್ಳೆ ಬಂದು ಕಚ್ಚುತ್ತು ಅಂತಂದ್ರೆ ಅದೇ ಸೊಳ್ಳೆ ಹೋಗ್ಬಿಟ್ಟು ಬಿ ಅಂತಕ್ಕಂಥ ಮನುಷ್ಯನಿಗೆ ಏನಾದ್ರು ಕಚ್ಚುತ್ತು ಅಂತಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಬಿ ಅನ್ನೋ ವ್ಯಕ್ತಿ ಕೂಡ ಡೆಂಗ್ಯೂ ಅಥವಾ ಚಿಕನ್ ಗುನ್ಯಾ ಬರುತ್ತೆ. ಅಂದ್ರೆ ಅರ್ಥ ಏನು ಅಂದ್ರೆ ಇಲ್ಲಿ ಸೊಳ್ಳೆ ಎ ವ್ಯಕ್ತಿಯಿಂದ ಬಿ ವ್ಯಕ್ತಿಗೆ ಹರಡಿಸಕ್ ಕಾರಣ ಆಗಿರ್ತಕ್ಕಂಥದ್ದು ಯಾವುದು ಅಂತಾರೆ ಸೊಳ್ಳೆ ಆಗಿರುತ್ತೆ. ಸೊ ಸೊಳ್ಳೆ ಒಂದೇನು ಅಂತಂದ್ರೆ ವೆಹಿಕಲ್ಸ್ ಕೆಲಸ ಮಾಡುತ್ತೆ ಅಥವಾ ವಾಹಕವಾಗಿ ಕೆಲಸ ಮಾಡುತ್ತೆ. ಈ ವಾಹಕ ಆಗ್ಬಿಟ್ಟು ಅಥವಾ ವೈರಸ್ ಅನ್ನಾಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಅದೇನು ಹರಡಿಸಿರುತ್ತೋ ಅದನ್ನ ಕ್ಯಾರಿ ಔಟ್ ಮಾಡ್ಕೊಂಡ್ ಬಂದು ಯಾರಿಗೆ ಕೊಡ್ತತಿ ಅಂತಾರ ಬಿ ಅಂತಕ್ಕಂಥ ವ್ಯಕ್ತಿ ಕೊಡುತ್ತೆ. ಅಂದ್ರೆ ಇಲ್ಲಿ ಕಾರಣ ಅಂತ ಬಂದಾಗ ಯಾವ್ದು ಅಂತಾರ ಚಿಕ್ವಿ ಅಲ್ಫಾ ವೈರಸ್ ಆಗಿರ್ಬೋದು, ಅಲ್ಫಾ ಫ್ಲಾವಿ ವೈರಸ್ ಆಗಿರ್ಬೋದು ಹೇಳ್ತೀವಿ. ಬಟ್ ಅಲ್ಲಿ ಒಬ್ಬರಿಂದ ಒಬ್ರಿಗೆ ಯಾವ ರೀತಿ ಹರಡಿಸುತ್ತೈತಿ ಅನ್ನೋದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ವೆಕ್ಟರ್ಸ್ ಗಳಾಗಿ ನೋಡ್ತೀವಿ ಅಥವಾ ಈ ಒಂದು ವಾಹಕಗಳಾಗಿ ನೋಡ್ತೀವಿ. ಹಾಗಾದ್ರೆ ಒಂದ್ ಸೈಡ್ ಡಿಸೀಸಸ್ ಇದಾವೆ, ಇನ್ನೊಂದ್ ಸೈಡ್ ವಾಹಕಗಳು. ಎಬೋಲಾ ವೈರಸ್ ಅನ್ನ ಹರಡಿಸ್ತಕ್ಕಂಥದ್ದು ಯಾವುದು ಅಂತಂದ್ರ ಬಾವಲಿ. ಎಬೋಲಾ ವೈರಸ್ ಅನ್ನ ಹರಡಿಸ್ತಕ್ಕಂಥದ್ದು ಯಾವುದು ಅಂದ್ರೆ ಇತ್ತೀಚೆಗೆ ಒಂದು ನ್ಯೂಸ್ 2023 ಡಿಸೆಂಬರ್ ಒಳಗಡೆ ನ್ಯೂಸ್ ಒಳಗಡೆ ಇತ್ತು, ನೀವು ಕೇಳಿರ್ಬೋದು. ನಮ್ಮ ದೇಶದೊಳಗಡೆ ಸ್ಪೆಷಲಿ ಈ ಒಂದು ಸಿರಮ್ ಇಂಟರ್ನ್ಯಾಷನಲ್ ಆಫ್ ಇಂಡಿಯಾ ಅಂತಕ್ಕಂಥ ಸಂಸ್ಥೆ ಇದೆ. ಸೆರಮ್ ಇಂಟರ್ನ್ಯಾಷನಲ್ ಆಫ್ ಇಂಡಿಯಾ ಇಡೀ ಪ್ರಪಂಚದೊಳಗಡೆ ಅತಿ ದೊಡ್ಡ ಲಸಿಕಾ ಕೇಂದ್ರ ಅದು. ಅದ ಲಸಿಕೆಗಳನ್ನ ಪತ್ತೆ ಹಚ್ಚತಕ್ಕಂಥ, ಲಸಿಕೆಗಳನ್ನ ಕಂಡಿಡ್ತಕ್ಕಂಥ ಇಡೀ ವರ್ಲ್ಡ್ ಒಳಗಡೆ ಎಲ್ಲೈತಿ ಅಂದ್ರೆ ಇಂಡಿಯಾದೊಳಗಡೆ ಇದೆ. ಸೆರಮ್ ಇಂಟರ್ನ್ಯಾಷನಲ್ ಅಂತ ಹೇಳ್ತೀವಿ ನಾವು ಅದಕ್ಕೆ, ಸೆರಮ್ ಇಂಟರ್ನ್ಯಾಷನಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಆ ಒಂದು ಸಂಸ್ಥೆ ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಈ ಎಬೋಲಾ ವೈರಸ್ ಅನ್ನ ಒಂದು ದೇಶಕ್ಕೆ ರಫ್ತು ಮಾಡಿದೆ. ಯಾವ ದೇಶಕ್ಕೆ ಅಂದ್ರೆ ಉಗಾಂಡ ಅಂತಕ್ಕಂಥ ದೇಶಕ್ಕೆ. ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಕಂಡು ಹಿಡಿದಿರ್ತಕ್ಕಂಥ ಲಸಿಕೆ ಎಬೋಲಾ ವೈರಸ್ಗೆ ಲಸಿಕೆನ ಕಂಡಿಡಿದಾರೆ. ಆ ಲಸಿಕೆ ನಾವು ಭಾರತ ಯಾರಿಗೆ ರಫ್ತು ಮಾಡೈತಿ ಅಂದ್ರೆ ಉಗಾಂಡ ದೇಶಕ್ಕೆ ರಫ್ತು ಮಾಡಿದೆ. ಅದು 2023 ಡಿಸೆಂಬರ್ ಒಳಗಡೆ ನ್ಯೂಸ್ ಒಳಗಡೆ ಇತ್ತು. ಸೊ ಎಬೋಲಾ ವೈರಸ್ ಯಾರಿಂದ ಯಾರಿಗ್ ಬರುತ್ತೆ ಅಂತ ಅಂದ್ರೆ ಹರಡಿಸೋದು ಯಾವುದು ಅಂದ್ರೆ ವೆಕ್ಟರ್ ಆಗಿರೋದು ಯಾವುದು ಅಂದ್ರೆ ಬಾವಲಿ ವೆಕ್ಟರ್ ಆಗಿದೆ. ಅಂದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ಹರಡಿಸ್ತಕ್ಕಂಥದ್ದು ಯಾವುದು ಅಂತ ಬಾವಲಿ. ಮಲೇರಿಯಾ ರೋಗವನ್ನ ಹರಡಿಸ್ತಕ್ಕಂಥದ್ದು ಯಾವುದು ಅಂದ್ರ ಹೆಣ್ಣು ಅನಾಫೆಲಿಸ್ ಸೊಳ್ಳೆ ಅಂತ ಹೇಳ್ತೀವಿ. ಒಬ್ರಿಂದ ಒಬ್ರಿಗೆ ಬರೋದಿದ್ರಿ ಯಾವ್ದ್ರಿಂದ ಅಂದ್ರ ಮಲೇರಿಯಾ ಬರೋದು ಹೆಣ್ಣು ಅನಾಫೆಲಿಸ್ ಸೊಳ್ಳೆಯಿಂದ. ಇನ್ನ ಹಕ್ಕಿ ಜ್ವರದ ಬರೋದು ಎದರಿಂದ ಅಂತಂದ್ರ ಈ ಒಂದು ಹಕ್ಕಿ ಜ್ವರ, ಹೌದಾ, H1N1 ಅಂತ ಹೇಳ್ತೀವಿ. ಹಂದಿ ಜ್ವರ ಅಂದ್ರೆ H5N1 ಅಂತ ಹೇಳ್ತೀವಿ, ಹೌದಾ. ಸೊ ಹಾಗಾದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗಡೆ ತಿಳಿಸ್ಬೇಕು ಇಲ್ಲಿ H ಅಂದ್ರೆ ಏನು, N ಅಂದ್ರೆ ಏನು. H1N1 ಅಂತ ಹೇಳ್ತೀವಿ. H ಅಂದ್ರೆ ಏನು, N ಅಂದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಒಂದು ವರ್ಡ್ಸ್ ಇದಾವೆ, ಅಬ್ರಿವೇಷನ್ಸ್ H1N1 ಅಂತ ನೀವು ಕಮೆಂಟ್ ಸೆಕ್ಷನ್ ಒಳಗಡೆ ಹೇಳಿ. ಸೊ ಹಕ್ಕಿ ಜ್ವರ ಯಾವ್ದ್ರಿಂದ ಹರಡುತ್ತೆ ಅಂದ್ರೆ ಹಕ್ಕಿಗಳ ಜೊಲ್ಲಿನಿಂದ ಹರಡುತ್ತೆ. ಸೊ ಸಲೈವಾದಿಂದ ಏನಾಗುತ್ತೆ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೊ ಜೊತೆಗೆ ಹಂದಿ ಜ್ವರ ಅಂತಾರೆ ಹಂದಿಗಳ ಮೂಲಕ ಏನಾಗುತ್ತೆ ಅಂತಂದ್ರೆ ಈ ಒಂದು ಹಂದಿ ಜ್ವರ ಹರಡುತ್ತೆ. ಇನ್ನ ಚಿಕನ್ ಗುಣೆ ಹರಡೋದ್ರ ನಾನು ಅವಾಗ್ಲೇ ಹೇಳಿದೆ ಇಡೀ ಸಿಜಿಪ್ಟ್ ಅಂತಕ್ಕಂಥ ಸೊಳ್ಳೆಯಿಂದ ಏನಾಗುತ್ತೆ ಅಂದ್ರೆ ಚಿಕನ್ ಗುಣಿಯ ವೆಕ್ಟರ್ ಆಗಿ ಕೆಲಸ ಮಾಡುತ್ತೆ ಇದ್ರಲ್ಲಿ. ಹಾಗಾದ್ರೆ ಇನ್ ಕೆಲವೊಂದಿಷ್ಟು ಫ್ಯಾಕ್ಟ್ ಅಂತ ನೋಡಿದಾಗ ನಮ್ಮ ಒಂದು ಸೈನ್ಸ್ ಒಳಗಡೆ ಸ್ಪೆಷಲಿ ಬಯಾಲಜಿ ಪಾರ್ಟ್ ಒಳಗಡೆ ಕೆಲವೊಂದಿಷ್ಟು ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಸ್ ಅಂತ ಇರ್ತಾವ. ಇದ್ರ ಬಗ್ಗೆ ಜಾಸ್ತಿ ಎಕ್ಸಾಮ್ ಒಳಗಡೆ ಕೇಳಿದನ್ ಕೂಡ. ಕತ್ತರಿಸಿದರೆ ಮತ್ತೆ ಮತ್ತೆ ಬೆಳಿತಕ್ಕಂತ ಅಂಗ ಯಾವುದು ಅಂತಾರ ಯಕೃತ್, ಹೌದಾ. ಸೆಲ್ ಡಿವಿಷನ್ ಹೈಯೆಸ್ಟ್ ಆಗಿರುತ್ತೆ. ಬಹಳ ಸ್ಪೀಡ್ ಆಗಿ ಏನಾಗ್ತತಿ ಅಂದ್ರೆ ಕೋಶ ವಿಭಜನೆ ಆಗಿರೋದ್ರಿಂದ ನಾವು ಕಟ್ ಮಾಡಿದಾಗ ಮತ್ತೆ 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 ಬೆಳಿತಕ್ಕಂಥದ್ದು ಯಾವುದು ಅಂತಾರ ಯಕೃತ್ ಅಂತ ಹೇಳ್ತೀವಿ. ಪಿತ್ತಜನಕ ಅಂಗ ಅಂತ ಕರಿತೀವಿ. ಇನ್ನ ಮಾನವನ ಅನುಪಯುಕ್ತ ಆಂತರಿಕ ಅಂಗ ಯಾವುದು ಅಂತಾರ, ಹೌದಾ. ಯೂಸೇ ಇಲ್ಲ, ಆರ್ಗನ್ ಇದೆ ಎಲ್ಲರಲ್ಲೇನು, ಬಟ್ ಆ ಆರ್ಗನ್ ಯೂಸೇ ಇಲ್ಲ. ಅನುಪಯುಕ್ತ ಅಂಗ ಯಾವುದು ಅಂತಂದ್ರ ಅದು ಅಪೆಂಡಿಕ್ಸ್ ಅಂತ ಹೇಳ್ತೀವಿ. ಯಾಕೆ ಹಂಗಾಗ್ಬಿಟ್ಟತಿ ಅಂತಂದ್ರೆ ಅವಾಗಿನ ಕಾಲದೊಳಗಡೆ ಜನ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಹಸಿ ಮಾಂಸ, ಅದು ಹಸಿ ಗಡ್ಡೆಗಳನ್ನ ಹಂಗೆ ಬೇಯಿಸ್ಕೊಂಡ್ ತಿಂತಿರಲ್ಲ. ರೋಸ್ಟಿಂಗ್ ಗೊತ್ತಿರಲ್ಲ, ಅದು ಬೇಯಿಸೋದ್ ಗೊತ್ತಿರಲ್ಲ, ಹಂಗೆ ಹಸಿದೆ ತಿಂದ್ಬಿಡ್ತಿದ್ರು. ನಮ್ಮ ಬಾಡಿ ಒಳಗಡೆ ಯಾವ್ದು ಡೈಜೆಸ್ಟ್ ಆಗಂಗಿಲ್ಲಲ್ಲ, ಅದು ನಮ್ಮ ಬಾಡಿ ಒಳಗಡೆ ಯಾವ ಡೈಜೆಸ್ಟ್ ಆಗಂಗಿಲ್ಲ. ಸೆಲ್ಲೋಸ್ ಅಂತ ಮಟೀರಿಯಲ್ ನಮ್ಮ ಬಾಡಿ ಒಳಗಡೆ ಡೈಜೆಸ್ಟ್ ಆಗಂಗಿಲ್ಲ, ಹೌದಾ. ಸಣ್ಣ ಕರಳು ಮತ್ತು ದೊಡ್ಡ ಕರಳು ಒಳಗಡೆ ಯಾವ್ದು ಡೈಜೆಸ್ಟ್ ಆಗಂಗಿಲ್ಲಲ್ಲ, ಅದನ್ನೆಲ್ಲ ಡೈಜೆಷನ್ ಯಾರು ಮಾಡ್ಕೊಳ್ತಿದ್ರು ಅಂತಾರ ಅಪೆಂಡಿಕ್ಸ್ ಮಾಡ್ಕೊತಾ ಇತ್ತು. ಬಟ್ ಇತ್ತೀಚೆಗೆ ಮನುಷ್ಯ ಬೆಳ್ದಂಗ್ ಏನ್ ಮಾಡ್ತಾರೆ ಎಲ್ಲಾನು ರೋಸ್ಟ್ ಮಾಡ್ಕೊಂಡ್ ತಿನ್ನೋದ್ರಿಂದ, ಅದನ್ನೆಲ್ಲ ಬಾಯ್ಲ್ ಮಾಡ್ಕೊಂಡ್ ತಿನ್ನೋದ್ರಿಂದ ಫುಡ್ ಈಸಿಯಾಗಿ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಒಳಗಡೆ ಡೈಜೆಸ್ಟ್ ಆಗ್ಬಿಡುತ್ತೆ. ಅಪೆಂಡಿಕ್ಸ್ ಏನೋ ಕೆಲಸನೇ ಇಲ್ಲ. ಈಗ ಕೆಲಸ ಇಲ್ದೆ ಅದೇನಾಗ್ತತಿ ಅಂದ್ರೆ ಅಪೆಂಡಿಕ್ಸ್ ಇವಾಗ ಸಂಪೂರ್ಣವಾಗಿ ನಿರುಪಯುಕ್ತ ಏನಾದ್ರೂ ಕೆಲಸ ಇತ್ತು ಅಂದ್ರೆ ಕೆಲಸ ಮಾಡ್ತಾ ಇತ್ತು ಅಂದ್ರೆ ಜನರೇಷನ್ ಟು ಜನರೇಷನ್ ಕ್ಯಾರಿ ಔಟ್ ಆಗ್ತಾ ಬರುತ್ತೆ. ಆದ್ರೆ ಅದ್ ಕೆಲಸನೇ ಇಲ್ಲ ಅಂದ್ರೆ ಸಂಪೂರ್ಣವಾಗಿ ಏನಾಗ್ತತಿ ಅಂತಂದ್ರೆ ಅದು ಬರ್ತಾ ಬರ್ತಾ ಅದ್ರ ಕೆಲಸನ ಬಿಟ್ಬಿಟ್ಟತ್. ಇವಾಗ ಅಪೆಂಡಿಕ್ಸ್ ಆಪರೇಷನ್ ಆಗಿ ಅಪೆಂಡಿಕ್ಸ್ ತೆಗ್ದಿರ್ತಕ್ಕಂಥ ಮನುಷ್ಯ ನಾರ್ಮಲ್ ಇರ್ತಾನೆ, ಅಪೆಂಡಿಕ್ಸ್ ಇದ್ದಿರ್ತಕ್ಕಂಥ ಒಳಗಡೆ ಆ ಪಾಠನ ಹೊಂದಿರ್ತಕ್ಕಂಥ ಮನುಷ್ಯ ನಾರ್ಮಲ್ ಇರ್ತಾನೆ, ಏನು ಡಿಫ್ರೆನ್ಸ್ ಅನ್ಸಂಗಿಲ್ಲ. ಹಾಗಾಗಿ ನಮ್ಮ ದೇಹದೊಳಗಡೆ ಇದ್ದು ಇಲ್ದೇ ಇರ್ತಕ್ಕಂಥ ಒಂದ್ ಪಾರ್ಟ್ ಯಾವುದು ಅಂತಂದ್ರ ಅದು ಅಪೆಂಡಿಕ್ಸ್ ಅಂತ ಹೇಳ್ತೀವಿ. ಮಾನವನ ಅನುಪಯುಕ್ತ ಆಂತರಿಕ ಅಂಗ ಯಾವುದು ಅಂತಂದ್ರ ಅದು ಅಪೆಂಡಿಕ್ಸ್. ಅದಾದ್ಮೇಲೆ ನಾಳ ಮತ್ತು ನಿರ್ನಾಳ ಗ್ರಂಥಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂತಹ ಮಿಶ್ರ ಗ್ರಂಥಿ ಇದರಲ್ಲಿ ದೊಡ್ಡದು ಯಾವುದು ಅಂತ ಮೆದೋಜೀರಕ ಗ್ರಂಥಿ, ಹೌದಾ. ನಾಳ ಗ್ರಂಥಿನೂ ಆಗಿರುತ್ತೆ, ನಿರ್ನಾಳ ಗ್ರಂಥಿನೂ ಆಗಿರುತ್ತೆ. ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ನಾಳ ಗ್ರಂಥಿ ಅಂದ್ರೆ ಟ್ಯೂಬ್ಸ್ ಹೊಂದಿರುತ್ತೆ, ನಿರ್ನಾಳ ಗ್ರಂಥಿಗಳು ಅಂದ್ರೆ ವಿದೌಟ್ ಟ್ಯೂಬ್ಸ್ ಇರುತ್ತೆ. ನಾಳ ಗ್ರಂಥಿಗಳು ಯಾವಾಗ್ಲೂ ಎನ್ಸೈಮ್ಸ್ ಅನ್ನ ಪ್ರೊಡಕ್ಷನ್ ಮಾಡ್ತವೆ. ನಿರ್ನಾಳ ಗ್ರಂಥಿಗಳು ಯಾವಾಗ್ಲೂ ಏನಾಗ್ತಾವ ಅಂದ್ರೆ ಕೆಮಿಕಲ್ಸ್ ಗಳನ್ನ, ರಾಸಾಯನಿಕ ವಸ್ತುಗಳನ್ನ ಪ್ರೊಡಕ್ಷನ್ ಮಾಡ್ತವೆ.
ನಾಳಗ್ರಂಥಿ ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಎಂಡೋಕ್ರೈನ್ ಅಂಡ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಇವೆರಡೂನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತಾರ ಮೆದೋಜೀರಕ ಗ್ರಂಥಿ ಪ್ಯಾನ್ಕ್ರಿಯೋಸ್ ಅಂತ ಹೇಳ್ತೀವಿ. ಇನ್ನ ಮೆದುಳಿನೊಳಗಡೆನೆ ಅತಿ ದೊಡ್ಡ ಭಾಗ ಯಾವುದು ಅಂತಂದ್ರ ಸೆರೆಬ್ರಮ್ ಅಂತ ಹೇಳ್ತೀವಿ. ಹೌದಾ, ಮಹಾ ಮಸ್ತಿಷ್ಕ ಅಂತ ಹೇಳ್ತೀವಿ, ಸೆರೆಬ್ರಮ್. ಸೊ ಸೆರೆಬ್ರಮ್ ಅಂತ ಹೇಳ್ತೀವಿ ಮೆದುಳಿನ ಅತಿ ದೊಡ್ಡ ಭಾಗ. ಇನ್ನು ಮೆದುಳಿನ ಅತಿ ಚಿಕ್ಕ ಭಾಗ ಯಾವುದು ಅಂತಂದ್ರ ಅದು ಸಾರಿ ಈ ಒಂದು ಮೆದುಳಿನೊಳಗಡೆ ಅತಿ ಚಿಕ್ಕ ಭಾಗ ಫಾನ್ಸ್ ಅಂತ ಹೇಳ್ತೀವಿ ನಾವು. ಹೌದಾ, ಅದ್ರ ಬರ್ದಿಲ್ಲ, ಫಾನ್ಸ್ ಅಂತ ಹೇಳ್ತೀವಿ. ಇನ್ನು ಜೊತೆ ಅಥವಾ ಹೈಪೋಥಾಲಮಸ್ ಒಳಗಡೆ ಒಂದು ಗ್ಲ್ಯಾಂಡ್ ಬರುತ್ತೆ. ಹೌದಾ, ಹೈಪೋಥಾಲಮಸ್ ಗ್ಲ್ಯಾಂಡ್ ಅಂತಾನೆ ಹೇಳ್ತೀವಿ. ಅದು ಒಂದ್ ಏನಾಗುತ್ತೆ ಅಂದ್ರೆ ಬಹಳ ಚಿಕ್ಕದಾಗಿರ್ತಕ್ಕಂಥದ್ದು. ಅತಿ ಚಿಕ್ಕ ಕೋಶ ಯಾವುದು ಅಂತಂದ್ರೆ ಕೋಶಗಳು ಸೆಲ್ಸ್ ಗಳಲ್ಲಿ ಏನ್ ರಾಬರ್ಟ್ ಹುಕ್ ಅವ್ರು ಕಂಡಿರ್ತಕ್ಕಂಥ ಸೆಲ್ಸ್ ಗಳಲ್ಲಿ ಫಾದರ್ ಆಫ್ ಈ ಒಂದು ಅಂದ್ರೆ ಜೀವಕೋಶಗಳ ಪಿತಾಮಹ ಫಾದರ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಫಾದರ್ ಆಫ್ ಸೈಟಾಲಜಿ ಅಂತ ಹೇಳ್ತೀವಿ, ಸೆಲ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ. ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದ್ರೆ ರಾಬರ್ಟ್ ಹುಕ್ ಅವ್ರಿಗೆ ಕರಿತೀವಿ. ಅವ್ರು ಕಂಡಿಡ್ದಂಗೆ ಅತಿ ಚಿಕ್ಕ ಜೀವಕೋಶ ಯಾವ್ದ್ರಲ್ಲಿ ಇರುತ್ತೆ ಅಂತಾರ ಮೈಕೋಪ್ಲಾಸ್ಮಾದಲ್ಲಿ ಇರುತ್ತೆ. ಅತಿ ಚಿಕ್ಕ ಜೀವಕೋಶ ಯಾವ ಜೀವಿಯಲ್ಲಿ ಕಂಡು ಬರುತ್ತೆ ಅಂತಾರ ಮೈಕೋಪ್ಲಾಸ್ಮಾದಲ್ಲಿ. ಇನ್ನ ಅತಿ ದೊಡ್ಡ ಜೀವಕೋಶವನ್ನು ಹೊಂದಿರೋದು ಯಾವುದು ಅಂತಂದ್ರೆ ಉಷ್ಟ್ರ ಪಕ್ಷಿ ಎಗ್ ಸೆಲ್. ಉಷ್ಟ್ರ ಪಕ್ಷಿ ಅಥವಾ ಆಸ್ಟ್ರಿಕ್ಸ್ ನ ಎಗ್ ಸೆಲ್ ಒಳಗಡೆ ಏನಾಗುತ್ತೆ ಅಂದ್ರೆ ಅತಿ ದೊಡ್ಡದಾಗಿರ್ತಕ್ಕಂಥ ಸೆಲ್ ಇರುತ್ತೆ. ಅತಿ ದೊಡ್ಡ ಜೀವಕೋಶ ಇರೋದು ಆಸ್ಟ್ರಿಕ್ಸ್ ನ ಎಗ್ ಸೆಲ್ ಅಲ್ಲಿ, ಅತಿ ಚಿಕ್ಕದಿರೋದು ಮೈಕೋಪ್ಲಾಸ್ಮಾದಲ್ಲಿ. ಅತಿ ಉದ್ದವಾಗಿರೋದು ಯಾವುದು ಅಂತಂದ್ರ ನರಾಣು ಅಂತ ಹೇಳ್ತೀವಿ, ಅಥವಾ ನರ್ವ್ ಸೆಲ್, ನ್ಯೂರಾನ್ ಅಂತ ಹೇಳ್ತೀವಿ ಅದಕ್ಕೆ. ಅದ ನರಾಣು ಅಥವಾ ನ್ಯೂರಾನ್ ಅಂತ ಹೇಳ್ತೀವಿ. ಹ್ಯೂಮನ್ ಬೀಯಿಂಗ್ ಒಳಗಡೆ ಅತಿ ಉದ್ದವಾಗಿರ್ತಕ್ಕಂಥದ್ದು ಯಾವುದು ಅಂತ ನ್ಯೂರಾನ್. ಸೊ ಹಾಗಾದ್ರೆ ಬ್ಲಡ್ ಕೆಲವೊಂದಿಷ್ಟು ಪ್ರಾಣಿಗಳಲ್ಲಿ ಏನಾಗ್ತತಿ ಅಂದ್ರೆ ನಮ್ದು ಹೆಂಗ್ ಮನುಷ್ಯನಲ್ಲಿ ರೆಡ್ ಕಲರ್ ಬ್ಲಡ್ ಇದೆನೋ ಅದೇ ರೀತಿ ಕೆಲವೊಂದಿಷ್ಟು ಪ್ರಾಣಿಗಳಲ್ಲಿ ಬೇರೆ ಕಲರ್ ಬ್ಲಡ್ ಕೂಡ ಇದೆ. ಹೌದಾ, ಮನುಷ್ಯನಲ್ಲಿ ನಾವು ರೆಡ್ ಕಲರ್ ಬ್ಲಡ್ ಅನ್ನು ನೋಡ್ತೀವಿ. ಬಿಕಾಸ್ ಆಫ್ ಹಿಮೋಗ್ಲೋಬಿನ್ ಅಂತಕ್ಕಂಥ ಪಿಗ್ಮೆಂಟ್ ನಮ್ಮಲ್ಲಿ ಏನಾಗಿರುತ್ತೆ ಅಂದ್ರೆ ಬ್ಲಡ್ ಎಲ್ಲಿ ಕಂಡು ಬರೋದ್ರಿಂದ ರೆಡ್ ಕಲರ್ ಕಾಣಿಸುತ್ತೆ. ಅದೇ ರೀತಿ ಬೇರೆ ಬೇರೆ ವರ್ಣಕಗಳನ್ನ ಬ್ಲಡ್ ಎಲ್ಲ ಹೊಂದಿರತಕ್ಕಂಥದ್ದು ಯಾವುದು ಅಂತ ನೋಡಿದ್ರೆ ಸಸ್ತನಿಗಳಲ್ಲಿ, ಸರಿಸೃಪಗಳಲ್ಲಿ, ಪಕ್ಷಿಗಳಲ್ಲಿ. ಸಸ್ತನಿಗಳು ಅಂದ್ರೆ ಮ್ಯಾಮಲ್ಸ್, ಸರಿಸೃಪಗಳು ಅಂದ್ರೆ ರೆಪ್ಟೈಲ್ಸ್ ಅಂತ ಹೇಳ್ತೀವಿ, ಪಕ್ಷಿಗಳು ಅಂದ್ರೆ ಏವ್ಸ್ ಅಂತ ಹೇಳ್ತೀವಿ. ಯಾವ ಕಲರ್ ಬ್ಲಡ್ ಇರುತ್ತೆ ಅಂದ್ರೆ ರೆಡ್ ಕಲರ್ ಬ್ಲಡ್ ಇರುತ್ತೆ. ಕಾರಣವಾಗಿರ್ತಕ್ಕಂಥ ಪಿಗ್ಮೆಂಟ್ ಯಾವುದು ಅಂತ ಹಿಮೋಗ್ಲೋಬಿನ್ ಅಂತಕ್ಕಂಥ ಪಿಗ್ಮೆಂಟ್. ಇನ್ನ ಸಂಧಿಪದಿಗಳಂತ ಏನ್ ಕರಿತೀವಿ, ಈ ಸಂಧಿಪದಿಗಳು ಅಂತಂದಾಗ ಆರ್ಥ್ರೋಫೋಡ್ಸ್ ಅಂತ ಏನ್ ಕರಿತೀವಿ ಅಂದ್ರೆ ಕೀಟಗಳು ಅಂದ್ರ ಜಾಯಿಂಟೆಡ್ ಲೆಗ್ಸ್ ಇರ್ತವೆ. ಆರ್ಥ್ರೋಫೋಡ್ಸ್ ಅಂದ್ರೆ ಜಾಯಿಂಟೆಡ್ ಲೆಗ್ಸ್, ಕೀಲು ಕಾಳುಗಳನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂದ್ರೆ ಸಂಧಿಪದಿ. ಜಿರಳೆ ಆಗಿರ್ಬೋದು, ಚೇಳುಗಳಾಗಿರ್ಬೋದು, ಅದ ಜಾಯಿಂಟೆಡ್ ಲೆಗ್ಸ್ ಇರ್ತವೆ. ಅವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಆರ್ಥ್ರೋಫೋಡ್ಸ್. ಇವು ನಾಕ್ಚುರ್ನಲ್, ಇವು ನೈಟ್ ಟೈಮ್ ಜಾಸ್ತಿ ಆಕ್ಟಿವ್ ಆಗಿರ್ತವೆ. ಸೊ ಇವುಗಳ ಬ್ಲಡ್ ಸೆಲ್ಸ್ ಏನಾಗಿರ್ತತಿ ಅಂತ ವೈಟ್ ಕಲರ್ ಅಲ್ಲಿ ಇರುತ್ತೆ. ಹೌದಾ, ಸಂಪೂರ್ಣವಾಗಿ ವೈಟ್ ಕಲರ್ ಬ್ಲಡ್ ಸೆಲ್ಸ್ ಅಂದ್ರೆ ಹಿಮೋಸಿಲ್ ಇರುತ್ತೆ. ಅದು ಕಾರಣವಾಗಿರ್ತಕ್ಕಂತಹ ಪಿಗ್ಮೆಂಟ್ ಯಾವುದು ಅಂತಾರ ಹಿಮೋಫಿಲ್ ಅಂತಕ್ಕಂತ ಪಿಗ್ಮೆಂಟ್. ಆಕ್ಟೋಪಸ್ ಅಂತ ಹೇಳ್ತು. ಸೊ ಆಕ್ಟೋಪಸ್ ಯಾವ್ದಕ್ಕೆ ಎಕ್ಸಾಂಪಲ್, ಮೊಲಸ್ಕಾನ್ಸ್ ಎಕ್ಸಾಂಪಲ್ ಆಗುತ್ತೆ. ಆಕ್ಟೋಪಸ್ ಯಾವ ಕಲರ್ ಇರುತ್ತೆ ಅಂದ್ರ ಬ್ಲೂ ಕಲರ್ ಬ್ಲಡ್ ಇರುತ್ತೆ. ಸೊ ಯಾವ ಕಲರ್ ಬ್ಲಡ್ ಇರುತ್ತೆ ಅಂದ್ರೆ ಬ್ಲೂ ಕಲರ್ ಇರುತ್ತೆ. ಸೊ ಕಾರಣವಾಗಿರ್ತಕ್ಕಂತಹ ಪಿಗ್ಮೆಂಟ್ ಯಾವುದು ಅಂದ್ರೆ ಹಿಮೋಸಯನಿನ್ ಅಂತಕ್ಕಂಥ ಪಿಗ್ಮೆಂಟ್. ಅಂಡ್ ಯಾವ ಲೋಹ ಕೂಡ ಇರುತ್ತೆ ಅಂತ ಕ್ವಶನ್ ಆಗಿದೆ, ತಾಮ್ರ ಇರುತ್ತೆ. ಕಾಫರ್ ಇದ್ದಿರ್ತಕ್ಕಂಥದ್ದು ಸೆಲ್ ನಮ್ಗೆ ರೆಡ್ ಕಲರ್ ಐತಿ ಅಂದ್ರೆ ಹಿಮೋಗ್ಲೋಬಿನ್ ಇರುತ್ತೆ. ನಮ್ಮ ಬ್ಲಡ್ ಒಳಗಡೆ ಕಬ್ಬಿಣದ ಅಂಶ ಹೆಚ್ಚಿರುತ್ತೆ. ಅದೇ ರೀತಿ ನೀಲಿ ಕಲರ್ ಇತ್ತು ಅಂತಂದ್ರೆ ಅದು ಹಿಮೋಸೈನಿನ್ ಅಂತಕ್ಕಂಥ ಪಿಗ್ಮೆಂಟ್ ಇರುತ್ತೆ. ಅವರ ದೇಹದ ಇದು ಒಂದು ಆಕ್ಟೋಪಸ್ ನ ದೇಹದೊಳಗಡೆ ಅತಿ ಹೆಚ್ಚಾಗಿರ್ತಕ್ಕಂಥ ಲೋಹ ಯಾವುದು ಅಂದ್ರೆ ತಾಮ್ರ, ಕಾಫರ್ ಇರುತ್ತೆ. ಸಮುದ್ರದ ಸೀಗಡಿ ಅಂತ ಹೇಳ್ತೀವಿ. ಹೌದಾ, ಸಮುದ್ರದ ಸೀಗಡಿ ಅಂತ ಹೇಳ್ತೀವಿ. ಸೊ ಹಸಿರು ಅಂದ್ರೆ ಪ್ರಾನ್ಸ್ ಅಂತ ಹೇಳ್ತಾರೆ ಯೂಶುವಲಿ. ಸೊ ಯಾವ್ದು ಅಂತಾರ ಹಸಿರು ಬಣ್ಣದಿಂದ ಇರುತ್ತೆ. ಬ್ಲಡ್ ಕಲರ್ ಹೆಂಗಿರುತ್ತೆ ಅಂತಾರ ಗ್ರೀನ್ ಆಗಿರುತ್ತೆ. ಸೊ ಕ್ಲೋರೋಫಿಲ್ ಅಂದ್ರೆ ಯೂಶುವಲ್ ನಾವು ಕ್ಲೋರೋಫಿಲ್ ಅನ್ನೋದನ್ನ ನಾವು ಪ್ಲಾಂಟ್ ಒಳಗಡೆ ಹೆಂಗ್ ನೋಡ್ತೀವೋ ಅದೇ ರೀತಿ ಅದ್ರ ಪ್ಲಾಂಟ್ ಒಳಗೆ ಕ್ಲೋರೋಫಿಲ್ ಎ ಮತ್ತು ಬಿ ಇರುತ್ತೆ. ಆದ್ರೆ ಇಲ್ಲಿ ಏನಾಗಿರ್ತೈತಿ ಅಂದ್ರೆ ಕ್ಲೋರೋಫಿಲ್ ಸಿ ಅಂತ ಇರುತ್ತೆ. ಪ್ಲಾಸ್ಟಿಡ್ ಇರಂಗಿಲ್ಲ, ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋ ಪತ್ರ ಇರ್ತೈತಿ ಅಂತ. ಅವ್ರ ವರ್ಣಕ ಯಾವುದು ಅಂತ ಕ್ಲೋರೋಫಿಲ್ ಸಿ ಅಂತಕ್ಕಂಥ ವರ್ಣಕ ಇರುತ್ತೆ. ಇನ್ನ ಬಟಾಣಿ ಹುಳು ಅಂತ ಹೇಳ್ತೀವಿ, ಪೀನಟ್ ವರ್ಮ್ಸ್ ಅಂತ ಹೇಳ್ತೀವಿ. ಸೊ ಅವುಗಳಲ್ಲಿ ಯಾವ್ದು ಬಣ್ಣ ಇರುತ್ತೆ ಅಂತಾರ ನೇರಳೆ ಬಣ್ಣ. ಅದ ಇವನ್ ಜಾಂಥೋಫಿಲ್ ಇರುತ್ತೆ. ಜಾಂಥೋಫಿಲ್ ಮತ್ತು ಕ್ಲೋರೋಫಿಲ್ ಎರಡು ಮಿಕ್ಸಪ್ ಆಯ್ತು ಅಂತಂದ್ರೆ ನೇರಳೆ ಬಣ್ಣದ ಪಿಗ್ಮೆಂಟಿಗೆ ಕಾರಣ ಆಗುತ್ತೆ. ಜೀರುಂಡೆಗಳು ಇನ್ನೊಂದು ಯಾವ್ದು ಅಂದ್ರೆ ಸಮುದ್ರ ಸೌತೆ ಅಂತ ಹೇಳ್ತೀವಿ. ಹೌದಾ, ಸೊ ಬೀಟ್ಲ್ಸಿ ಅಂಡ್ ಇನ್ನೊಂದು ಯಾವ್ದು ಅಂತಂದ್ರೆ ಸಿ ಕುಕುಂಬರ್. ಅದ್ರಲ್ಲಿ ಯಾವ್ದಿರುತ್ತೆ ಅಂದ್ರೆ ಹಳದಿ. ಜಾಂಥೋಫಿಲ್ ಕಾರಣ ಆಗತ್ತ. ಸೊ ಜಾಂಥೋಫಿಲ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತ ಕಾರಣ ಆಗತ್ತ. ಸೊ ಹಾಗಾದ್ರೆ ಸೊ ಒಂದು ಯಾವ್ಯಾವ ಬ್ರಾಂಚಸ್ ಇದಾವೆ, ಯಾವ ಬ್ರಾಂಚಸ್ ಇದಾವೆ, ಜೊತೆಗೆ ಸೌರಕ್ಕೆ ಸಂಬಂಧಪಟ್ಟಿದಾಗ ಸಿದ್ಧಾಂತಗಳು ಯಾವಿದಾವೆ, ಭೂಕೇಂದ್ರೀಯ, ಸೂರ್ಯಕೇಂದ್ರೀಯ, ಗ್ರಹಗಳ ಚಲನೆ, ನೆಕ್ಸ್ಟ್ ಕೋಪರ್ನಿಕಸ್ ಸಿದ್ಧಾಂತ, ಹಾರ್ಮೋನ್ಸ್ ಗಳು ಯಾವ್ಯಾವ ಇದಾವೆ, ಜೊತೆಗೆ ಯಾವ್ದು ಅಂದ್ರೆ ರೋಗಗಳನ್ನ ಉಂಟು ಮಾಡ್ತಕ್ಕಂತ ವೆಕ್ಟರ್ಸ್ ಗಳು ಯಾವಿದಾವೆ. ಸೊ ಜೊತೆಗೆ ಕೆಲವೊಂದಿಷ್ಟು ಫ್ಯಾಕ್ಟ್ ಬೇಸ್ಡ್, ನೆಕ್ಸ್ಟ್ ವರ್ಣಕಗಳು ಕಲರ್ಸ್ ಯಾವ್ಯಾವ ಇರ್ತಾವೆ ಅನ್ನೋದನ್ನ ಸೊ ಈ ಪಾರ್ಟ್ ಒಳಗಡೆ ನೋಡೋಣ. ನೆಕ್ಸ್ಟ್ ಪಾರ್ಟ್ ಒಳಗಡೆ ಯಾವ್ಯಾವ ಬ್ಯಾಕ್ಟೀರಿಯಾದಿಂದ, ಯಾವ್ಯಾವ ವೈರಸ್ ಇಂದ ಯಾವ್ಯಾವ ರೋಗಗಳು ಉಂಟು ಮಾಡ್ತವೆ ಅಂಡ್ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಪರಾಗಸ್ಪರ್ಶ ಕ್ರಿಯೆ ಹೆಂಗ್ ನಡೆಯುತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಪಾರ್ಟ್ ಸೆಕೆಂಡ್ ನೋಡೋಣ. ಓಕೆ, ಸೊ ಈ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.